ಹಾಯ್ ಫ್ರೆಂಡ್ಸ್ ಕನ್ನಡಿ ಸೌತ ಫ್ರೆಂಡ್ಸ್ ಇವತ್ತಿನ ಡೇದಲ್ಲಿ ಬಂದಿದೆ ಅಂತ ತಿಳ್ಕೊಂಡು ಫ್ರೆಂಡ್ಸ್ ಒಂದು ಬರ್ತ್ಡೇ ಫೋಟೋ ಎಡಿಟ್ ತಿಳ್ಕೊಂಡು ಫ್ರೆಂಡ್ಸ್ ಬರ್ಡೇ ಫೋಟೋ ಎಡಿಟ್ ಹೇಗೆ ನಾವು ಎಡಿಟ್ ಮಾಡ್ಕೊಳ್ಬೇಕು ಅಂತ ತಿಳ್ಕೊಂಡು ಫ್ರೆಂಡ್ಸ್ ಅದು ಪಿಕ್ಸರ್ದಲ್ಲಿ ಎಲ್ಲ ತಿಳ್ಕೊಂಡು ಫ್ರೆಂಡ್ಸ್ ನಾವು ಏನು ಹೊರಗಿನ ಪೇಜ್ಗಳು ಹಾಕಂಗಿಲ್ಲ ಎಲ್ಲ ಅಲ್ಲಿ ಸಿಗ್ತಾವೆ ಬಟ್ ಅವ್ನು ತಗೊಂಡು ಯಾವ ರೀತಿ ನಾವು ಯೂಸ್ ಮಾಡ್ಕೊಂಡು ಯಾವ ರೀತಿ ಎಡಿಟ್ ಮಾಡ್ಕೊಂಡು ಅಂತ ಇಸ್ಕೊಡ್ತೀನಿ ಫ್ರೆಂಡ್ಸ್ ಕೊಂಡು ವಿಡಿಯೋಸ್ ನೋಡ್ಕೊತಾ ಬನ್ನಿ ಫ್ರೆಂಡ್ಸ್ ಏನು ಮಾಡೋಣ ಡೆಮೋ ಅನ್ನೋದು ನೋಡ್ಕೊಂಡು ಫ್ರೆಂಡ್ಸ್ ಹಾಗೆ ನಾನು ಡೆಮೋ ಅಂತ ತೋರಿಸ್ಕೊತೀನಿ ಬನ್ನಿ ನೋಡ್ಕೊಂಡು ಡೆಮೋ ಯಾವ ರೀತಿ ಇರುತ್ತೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ನಮ್ಮ ಡೆಮೋ ಫೋಟೋ ಅನ್ನೋದು ಐತಿ ಫುಲ್ ಕ್ರೇಜ್ ಐತಿ ಫ್ರೆಂಡ್ಸ್ ಯಾವುದೇ ಥರ ಅಂತ ಹೊಡಿಯಂಗಿಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್ ಒಂದು ಚೂರು ಹೊಡಿದೈತಿ ಫ್ರೆಂಡ್ಸ್ ಹೊಡಿಯಂಗಿಲ್ಲ ಗೊತ್ತಾಯ್ತಾ ಅಂದ್ರೆ ರೆಮಿನಿ ಥರ ಇನ್ನೊಂದು ಅಪ್ಲಿಕೇಶನ್ ಬಂದೈತಿ ರೆಮಿನಿ ಹೆಂಗಿಲ್ಲ ಫೋಟೋ ತೊಗೊಂಡು ಅದೇ ರೀತಿ ಇನ್ನೊಂದು ಅಪ್ಲಿಕೇಶನ್ ಬಂದೈತೆ ಅದು ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ನೆಕ್ಸ್ಟ್ ಐಪ್ಲರ್ ಹಾಕೊಂಡು ಅದ್ರ ಮೇಲೆ ಯಾವ ಎರಡನೇ ವಿಡಿಯೋ ಹಾಕ್ತೀನಿ ನನ್ನ ಯಾವ ರೀತಿ ತೊಳೆದು ಯಾವ ರೀತಿ ಇಲ್ಲ ಅಂತ ನಾನು ಎಲ್ಲ ನೀಟಾಗಿ ತಿಳಿಸ್ತೀನಿ ಫ್ರೆಂಡ್ಸ್ ಕೊನೆ ವಿಡಿಯೋ ಫ್ರೆಂಡ್ಸ್ ಇಲ್ಲ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ನಾವು ಎಡಿಟ್ ಮಾಡ್ಬೇಕು ಅಂತ ತಿಳ್ಕೊಂಡು ಈ ರೀತಿ ನಾವು ಎಡಿಟ್ ಮಾಡೋದೈತಿ ಫೋಟೋ ಅನ್ನೋದು ಈ ರೀತಿ ನಾವು ಎಡಿಟ್ ಮಾಡ್ಕೊಳ್ಬೇಕು ಆನಂತರ ಈ ರೀತಿ ಬರ್ಕೊಳ್ಬೇಕು ಮೊದಲು ಒಂದು ಇದು ಕಮ್ಮಿಂಗ್ ಸೋನ್ ಆಗಿದ್ದು ಅದು ಏನಕ್ಕೆ ಅದನ್ನ ತೆಗೆದಿರ್ತೀನಿ ಜಸ್ಟ್ ಬ್ಯಾಕ್ಗ್ರೌಂಡ್ ಅಷ್ಟೇ ಆಗುತ್ತೆ ಅದನ್ನ ಎಡಿಟ್ ಹೇಗೆ ಮಾಡ್ಬೇಕು ಅಂತ ಹೇಳ್ತೀನಿ ತೆಗೆದೈತೆ ಅನ್ಕೊಳ್ಳಿ ಇದನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳ್ತೀನಿ ಆಯ್ತಲ್ಲ ಬನ್ನಿ ಫ್ರೆಂಡ್ಸ್ ಪಿಕ್ಸಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣ ಪಿಕ್ಸಾರ್ಟ್ ಓಪನ್ ಮಾಡ್ಕೊಂಡು ಈ ರೀತಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಗುಲಾಬಿ ಇಲ್ಲಿ ಪಿಕ್ಸಲ್ ಪಾಸಿಟಿವ್ ನೋಡ್ಸ್ ಅಂತ ತೋರಿಸ್ತೀನಿ ಪಿಕ್ಸಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಪಿಕ್ಸಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಮೊಬೈಲ್ ಡಾಟಾ ಆನ್ ಇಟ್ಕೊಳ್ಳಿ ಯಾವುದೇ ಎಡಿಟ್ ಮಾಡಬೇಕಂದ್ರೆ ನಾವು ಮೊಬೈಲ್ ಡಾಟಾ ಆನ್ ಇಟ್ಕೊಂಡ್ರೆ ಚೆನ್ನಾಗಿದೆ ಮೊಬೈಲ್ ಡಾಟಾ ಆನ್ ಇಟ್ಕೊಳ್ಳಿ ಇಟ್ಕೊಂಡದ್ದು ಆದ ನಂತರ ಏನು ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೆಂಟ್ರು ಓಕೆ ಮೊಬೈಲ್ ಡಾಟಾ ಆನ್ ಇಟ್ಕೊಂಡ ನಂತರ ಈಗ ಏನು ಮಾಡ್ಕೊಳ್ಳೋ ಪಿಕ್ಸಾರ್ಟ್ ಒಂದು ಓಪನ್ ಮಾಡ್ಕೊಂಡಿವಿ ಆಯ್ತಲ್ಲ ಇವು ಮೊಬೈಲ್ ಡಾಟಾ ಆನ್ ಇರ್ಲಿಕ್ಕಂದ್ರೆ ಇವೇನು ಆನ್ ಆಗಂಗಿಲ್ಲ ಮೊಬೈಲ್ ಡಾಟಾ ಆನ್ ಅರ್ಥ ಮಾತ್ರ ಇದು ಆನ್ ಆಗಿದೆ ಆನಂತರ ನೋಡಿ ಸೆಂಟ್ರ್ ಕೆಳಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್ 5 ಆಪ್ಷನ್ಸ್ ಬ್ಲ್ಯಾಕ್ ಕಲರು ಅದು ನಡುವಂತ ರೌಂಡ್ ಸರ್ಕಲ್ ಪ್ಲಸ್ ಐಕನ್ ಐತೆ ಅದ್ರ ಮೇಲೆ ಪ್ಲಸ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ಆನಂತರ ಪಟ್ಟಿ ಬಂದು ಫ್ರೆಂಡ್ಸ್ ಇದ್ರೊಳಗೂ ಎಷ್ಟು 6 ಪಟ್ಟಿ ಬಂದವು ಫಸ್ಟ್ನೇದು ಎಡಿಟ್ ಈ ಫೋಟೋ ಅನ್ನೋದು ಅಂತ ಫಸ್ಟ್ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆನಂತರ ಈ ರೀತಿ ಸ್ಟೋರೇಜ್ ಅನ್ನೋದು ಆನ್ ಆಗೈತೆ ನಮ್ಮದು ಸ್ಟೋರೇಜ್ ಅನ್ನೋದ್ರೆ ಇದೊಂದು ಬ್ಯಾಕ್ಗ್ರೌಂಡ್ ಇರ್ತೈತಿ ಬ್ಯಾಕ್ಗ್ರೌಂಡ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಈ ಬ್ಯಾಕ್ಗ್ರೌಂಡ್ ಬಂದ್ಬಿಟ್ಟು ನೀವು ನೋಡುವಂಥ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ ಮೀಟರ್ಸ್ ಒಳಗೆ ಇರ್ತದೆ ಫ್ರೆಂಡ್ಸ್ ಬ್ಯಾಕ್ಗ್ರೌಂಡ್ ಅನ್ನೋದು ಮತ್ತೇನು ಇರಂಗಿಲ್ಲ ಇದೊಂದು ಜಸ್ಟ್ ಇರ್ತೈತಿ ನೀವು ತಗೊಳ್ಳಿ ಫ್ರೆಂಡ್ಸ್ ಇದು ಬ್ಯಾಕ್ಗ್ರೌಂಡ್ ಅನ್ನು ತಗೊಂಡಿವಿ ನಾವು ಫೋಟೋ ಹಾಕೊಂಡು ಯಾವ ರೀತಿ ನಾವು ಫೋಟೋ ಅನ್ನೋದು ಎಲ್ಲ ಬ್ಯಾಕ್ಗ್ರೌಂಡ್ ಕಟ್ ಮಾಡ್ಕೋಬೇಕಲ್ಲ ನೀತಿ ಬ್ಯಾಕ್ಗ್ರೌಂಡ್ ಕಟ್ ಮಾಡೋದು ನಾನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ ನಾನು ಎಂಡ್ ಸ್ಕ್ರೀನ್ ಇರೋ ರೀತಿ ತಗೊಳ್ಳಿ ಫ್ರೆಂಡ್ಸ್ ನೀವು ಬೇರೆ ಕಡೆ ಯೂಸ್ ಮಾಡ್ಬೇಕಾದ್ರೆ ಫೋಟೋ ಬ್ಯಾಕ್ಗ್ರೌಂಡ್ ಇಂದ ನಾವು ಫೋಟೋ ಒಂದು ಒಯ್ಬೋದಾದ್ರೆ ಯಾವ ರೀತಿ ನಾವು ಒಯ್ಬೇಕು ಅಂತ ತಿಳಿಸ್ಕೊಟ್ಟೇನೆ ತಗೊಳ್ಳಿ ಫ್ರೆಂಡ್ಸ್ ಮತ್ತೇನಿಲ್ಲ ಆನಂತರ ತೆಗಿನ ಎಫೆಕ್ಟ್ ಹೋಗ್ತಾರೆ ಇವ್ನು ಎರಡು ಸರ್ ಸರ್ಸ್ಕೊಳ್ಳಿ ಒಂದು ಚೂರು ಸರ್ಸೋಕೆ ಏನಾಗೈತಿ ಎರಡು ಫೋಟೋ ಅಂತ ನೋಡಿ ಸೆಂಟರ್ ತೋರ್ಸೋದು ತಾರ ಹೋಗ್ಬೇಕು ನೋಡಿ ಸೆಂಟರ್ ತೋರ್ಸೋದನ್ನ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆನಂತರ ನಮ್ಮ ಸ್ಟೋರೇಜ್ ಆಗೈತಿ ಇರುತ್ತೆ ಸ್ಟೋರೇಜ್ ಹಾಕೊಂಡು ನಮ್ಮ ಫೋಟೋ ಸಿಗ್ತಾ ಫ್ರೆಂಡ್ಸ್ ಇಲ್ಲಿ ನಾವು ಫೋಟೋ ಸಿಗ್ತಾವೆ ಇಲ್ಲಿ ಇರಲಿಲ್ಲ ಅಂದ್ರೆ ಏನು ಮಾಡ್ಕೊಳ್ಳಿ ಎರಡು ಸರ್ ತಾರ ಮೇಲೆ ಗುಂಡೆ ಆಪ್ಷನ್ ಐತೆ ಅನ್ಕೊಳ್ಳಿ ಅದ್ರ ಬಾಜುಗೆ ಇಂಗ್ಲೀಷ್ ಅಕ್ಷರ ಆರ್ ಪ್ಲೇಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ RECNT ಐತೆ ಹಿಂಗೆ ಇಂಗ್ಲೀಷ್ ಅಕ್ಷರ ಅನ್ಕೊಳ್ಳಿ ತಾರ ಮೇಲೆ ಆ ಇಂಗ್ಲೀಷ್ ಅಕ್ಷರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಾಕು ನಮ್ಗೆ ಈ ರೀತಿ ಫೈಲ್ಸ್ ಅನ್ನೋದು ಆನ್ ಆಗ ಫ್ರೆಂಡ್ಸ್ ಗೊತ್ತಿಲ್ಲ ಫೈಲ್ಸ್ ಅನ್ನೋದು ಆನ್ ಆದ್ರೆ ನಮ್ಗೆ ಎಲ್ಲಿ ಎಷ್ಟು ಅಂತೇಳಿ ನಮಗೆಲ್ಲ ಡೀಟೇಲ್ಸ್ ಗೊತ್ತಾಗೈತಿ ಅಲ್ಲಿ ಹೋಗಿ ಅದನ್ನ ತಗೋಬಹುದು ಫ್ರೆಂಡ್ಸ್ ಮತ್ತು ನಾನು ವಾಪಸ್ ಹಿಂಗೆ ನನ್ನ ಫೋಟೋಸ್ ಇಲ್ಲದವು ಜಸ್ಟ್ ಇದೊಂದು ಫೋಟೋ ತಗೋತೀನಿ ಮೊದಲು ಬಡ್ಡೆಗಡೆ ಯಾವ ರೀತಿ ಕಲರ್ ಮಿಕ್ಸ್ ಮಾಡಿ ಯಾವ ಫೋಟೋ ಇರುತ್ತೆ ಅದು ಮೊದಲು ತೊಗೊಳ್ಳಿ ಆನಂತರ ಮ್ಯಾಗಿರೋ ಫೋಟೋ ಹಿಂದಾಸೆ ತಗೊಳ್ಳಿ ನಾನು ಎರಡು ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿನಿ ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡೋದು ಅಷ್ಟೇ ಮಾಡಿದ್ದೀನಿ ಈ ತಳಗಡೆ ಬಂದು ಸೆಲೆಕ್ಟ್ ಆಗಿದೆ ನೋಡ್ಕೊಳ್ಳಿ ಫ್ರೆಂಡ್ಸ್ ತಳಗಡೆ 10 ಫೋಟೋ ಒಮ್ಮೆ ಸೆಲೆಕ್ಟ್ ಮಾಡ್ಬೋದು 2 ಫೋಟೋ ಸೆಲೆಕ್ಟ್ ಮಾಡಿದ್ದೀನಿ ಬಲಗಡೆ ಸೈಡ್ ಚಾರ್ಜಿಂಗ್ ಬಾಕ್ಸ್ ತಗಡಿ ADD ಐತೆ 2 ಹತ್ತೆ ಬರೋದಂತ ನೀಲಿ ಕಲರ್ ಅಕ್ಷರ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಆದ್ಮೇಲೆ ಈ ರೀತಿ ಬಂದು ನಮಗೂ ಈ ರೀತಿ ಬಂದ್ರೆ ನಮ್ಗೆ ಫೋಟೋ ಒಂದು ಎಡಿಟ್ ಮಾಡ್ತಾ ಅಡ್ಜಸ್ಟ್ ಮಾಡ್ತಾನೆ ನಮ್ಗೆ ತೊಂದರೆ ಆಗೈತಿ ಏನು ಕ್ರಾಪ್ ಮಾಡ್ಕೊಳ್ಳೋಣ ಇವ್ನು ಯಾವ ರೀತಿ ಕ್ರಾಪ್ ಮಾಡ್ಕೊಳ್ಳೋಣ ತರ ತಗಡಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ದು ತರ ತಗಡಿ ಫಸ್ಟ್ನೇ ಪ್ಲಸ್ ಸೆಕೆಂಡ್ ಐತೆ ಅದನ್ನ ಬಿಟ್ಟು 4ನೇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ 4ನೇದ್ರ ಮೇಲೆ ಜಸ್ಟ್ ನಾನು ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಆನಂತರ ಈ ರೀತಿ ಬರ್ತೈತಿ ಈ ರೀತಿ ಸರ್ಸ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ತೋರ್ಸಾತ ನೋಡ್ಕೊಳ್ಳಿ ಈ ರೀತಿ ಸರ್ಸ್ಕೊಂಡು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ರೈಟ್ ಮಾಡ್ಕೊಂಡು ಕ್ಲಿಕ್ ಮಾಡ್ತೀನಿ ತರ ಮೇಲ್ಗಡೆ ಕ್ಲಿಕ್ ಆಯಿತು ಆನಂತರ ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನ ಏನು ಮಾಡ್ತೀನಿ ಇನ್ನೊಂದು ಸ್ವಲ್ಪ ಜೂಮ್ ಮಾಡ್ಕೊಂಡು ಇದನ್ನು ಕ್ರಾಪ್ ಮಾಡ್ಕೊತೀನಿ ತಾರತಾಗಿ ನೋಡ್ಕೊಳ್ಳಿ ಫಸ್ಟ್ನೇ ಪ್ಲಸ್ ಸೆಕೆಂಡ್ ಬಿಟ್ಟು 4ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ತಗೊಂಡ್ಬಿಡಿ ಇಷ್ಟ ತೋರ್ಸಾತ ನೋಡ್ಕೊಳ್ಳಿ ಈ ರೀತಿ ಅದನ್ನು ತಗೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಡಿ ಅಪ್ಪಿ ತಪ್ಪಿ 2 ಸಲ ಕ್ಲಿಕ್ ಮಾಡಿದ್ರೆ ಹೆಂಗೆ ಫಿಂಗರ್ ಪ್ರಿಂಟ್ ಆಗೈತೆ ಫ್ರೆಂಡ್ಸ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಭಾಳ ಹೆಚ್ಚಾಗಿದ್ರೆ ಎಡಿಟ್ ಮಾಡ್ಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆನಂತರ ಇದನ್ನ ತಂದು ಇಲ್ಲಿ ಇಟ್ಕೊಳ್ಳಿ ಇಲ್ಲಿ ಇಟ್ಕೊಂಡು ತಾರತಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಫಸ್ಟ್ನೇ ಪ್ಲಸ್ ಸೆಕೆಂಡ್ ಐತೆ ಅದನ್ನ ಬಿಟ್ಟು ಮೂರನೇದು ರೆಮೋ BG ಅನ್ನೋದು ಮೂರನೇದು ಏನೈತೆ ಚಿಕ್ಕಿ ಕಾಣುತ್ತೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ರೆಮೋ ಬ್ಯಾಕ್ಗ್ರೌಂಡ್ ಐತೆ ಒಂದು ಹೆಸರು ಪಟ್ಟಿ ಬರ್ತೈತೆ ತಾರತಾಗಡೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೊಬೈಲ್ ಡಾಟಾ ಆನ್ ಇಟ್ಕೊಳ್ಳಿ ಫ್ರೆಂಡ್ಸ್ ಫುಲ್ ನೆಟ್ವರ್ಕ್ ಫುಲ್ ಇದ್ದಲ್ಲಿ ಹೋಗಿ ನಿಂತ್ಕೊಳ್ಳಿ ಅಂತ ಚೆನ್ನಾಗಿ ವರ್ಕೌಟ್ ಆಗ್ತೈತಿ ಈ ಸ್ಟಾರ್ ಆಯಿತು ಆದರೆ ನಾವೇನು ಮಾಡ್ಕೊಂಡು ಜೂಮ್ ಮಾಡ್ಕೊಳ್ಳೋಣ ಜೂಮ್ ಮಾಡ್ಕೊಂಡು ನಾವೇನು ಮಾಡೋಣ ಫ್ರೆಂಡ್ಸ್ ಒಂದು ಸ್ವಲ್ಪ ಇದ್ರೊಳಗೆ ಬ್ಲ್ಯಾಂಡ್ ಒಳಗೆ ಪ್ಲೀಸ್ ಬ್ಲ್ಯಾಂಡ್ ಒಳಗೆ ಹೋಗಿ ನಾವು ಕಲರ್ ಮಿಕ್ಸ್ ಮಾಡೋಣ ತರಗಿನ ಎಫೆಕ್ಟ್ ಹೋಗಿ 2 ಸರ್ ಸರ್ಸ್ಕೊಳ್ಳಿ ಒಟ್ಟು 2 ಸರ್ತಿ ಅಟ್ಟು ಸರ್ಸಿಬಿಡಿ ಅದನ್ನ ಸರಿಸಿ ಲಾಸ್ಟಿಗೆ ತಾರ ತಗಡಿ ನೋಡ್ಕೊಳ್ಳಿ ಫ್ರೆಂಡ್ಸ್ ತಾರ ತಗಡಿ ನೋಡಿ ಸೆಂಟ್ರು ಈ ತಾರ ತಗಡಿ 2 ಎಲ್ಲಿ ತರ ಎಫೆಕ್ಟ್ ಬಾಜುಕ
ಇದಾವೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಆ ಗಾಲಿ ಐತಿ, ಆ ಗಾಲಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ನಂತರ ಅಲ್ಲಿ ಜಸ್ಟ್ ಏನು ಕ್ಲಿಕ್ ಮಾಡ್ತಾರಲ್ಲ ಅಲ್ಲೇ ಅದರ ಬಾಜು ಅದನ್ನ ಸ್ಕ್ರೀನ್ ಬರ್ತೈತಿ. ಆ ನಂತರ ಇದು ಬರ್ತೈತಿ ಹಿಂಗೆ ಏಕ ಅಟೋನ್ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಇಷ್ಟ ಆಗಲ್ಲ ಅವ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡ್ಕೊಳ್ಳಿ ನನಗೆ ಇದು ಇಷ್ಟ ಆಗ್ತೈತಿ, ಇದನ್ನ ಇಟ್ಕೋತೀನಿ ನಾನು. ನೋಡ್ಕೊಳ್ಳಿ ಇದನ್ನ ಇಟ್ಕೊಂಡೀನಿ. ಇದನ್ನ ಇಟ್ಕೊಂಡು ಜೂಮ್ ಮಾಡ್ಕೊತೀನಿ ನಾನು. ಇಷ್ಟು ಜೂಮ್ ಮಾಡ್ಕೊಂಡೀನಿ. ಜೂಮ್ ಮಾಡ್ಕೊಂಡು ಒಂದು ಸ್ವಲ್ಪ ಇಲ್ಲಿ ನೋಡ್ಕೊಳ್ಳಿ ಈ ಫೋಟೋ ಐತಿ. ಈ ಫೋಟೋದಕ್ಕೂ 4 ಚಿಕ್ಕಿದ ನೋಡ್ಕೊಳ್ಳಿ. ಫೋಟೋ ಸುತ್ತಕ್ಕೆ 4 ಚಿಕ್ಕಿದಾವು. ಯಾವ ಚಿಕ್ಕಿ ಹಿಡಿದು ಜಗ್ಗಿರೋ ಈಚ ಕಡೆ ಆಟ ಜಗ್ಗಿರ ಫೋಟೋ ಅನ್ನೋದು ಆಟೈತಿ. ಹಿಂಗೆ ಗೊತ್ತಾಯ್ತಾ ಫ್ರೆಂಡ್ಸ್ ಯಾವ ರೀತಿ ಚೆನ್ನಾಗಿರುತ್ತೆ ಆಗ್ತೈತಿ. ಆ ರೇಂಜ್ ಎಷ್ಟು ಇಟ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಾರ ಕೆಲ್ಸಕ್ಕೆ ಹೋಗ್ಬಿಡಿ. ಫೋಟೋ ಅನ್ನೋದು ಎಡಿಟ್ ಮಾಡ್ಕ ಇಷ್ಟು ಇಟ್ಕೊಂಡಿವಿ. ಮತ್ತೆ ಆಗಿನ ಟಿಕ್ ಮಾಡ್ಕೊಂಡು ಜಗ್ಗಿರ ಈ ರೀತಿ ಬರ್ತೈತಿ. ಫೋಟೋ ಅನ್ನೋದು ದೊಡ್ಡದೈತೆ ಫ್ರೆಂಡ್ಸ್. ಉದ್ದಕ್ಕೆ ನೋಡ್ಕೊಳ್ಳಿ ಈ ರೀತಿ ಫೋಟೋ ಆಯ್ತು. ಫೋಟೋ ಆದರೆ ಇಷ್ಟು ಇಟ್ಕೊಳ್ಳಿ. ಇದನ್ನ ಇಷ್ಟು ಇಟ್ಕೊಳ್ಳಿ. ಇಷ್ಟು ಇಟ್ಕೊಂಡು ಆದ ನಂತರ ನಾವು ಏನಾಗ್ತೈತಿ ತಳಗಡೆ ಮೇಲ್ಗಡೆ ಒಂದು ಸ್ವಲ್ಪ ಅಳಕಿಸ್ಕೋಬೇಕಾಗ್ತೈತಿ. ಅಳಕಿಸೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಬ್ರೈಟ್ನೆಸ್ ಹೆಚ್ಚು ಕಡಿಮೆ ಮಾಡ್ಕೋಣ. ಈ ತಳಗಿನ ಎಫೆಕ್ಟ್ಗಳು ಬಾಜುಕ್ಕೆ ಬಲಗಡೆ ಸರ್ ಸರ್ಸ್ಕೊಳ್ಳೋಣ. ಸರ್ಸ್ಕೊಂಡು ಎಫೆಕ್ಟ್ ಏನು FX ಅಂತ ಬರೆದಂತ ತಾರತಗಿ ತೋರ್ಸತ್ತೆ ನೋಡ್ಕೊಳ್ಳಿ. ಅದ್ರ ಬಾಜುಕಿನ ಜಸ್ಟ್ ಒಂದು ಬಾಕ್ಸ್ ಒಳಗೆ ಗೆರೆ ಕತ್ರಿ ರೀತಿ ಕಾಣುತ್ತೆ. ಕತ್ರಿ ಬಾಜುಕಿನ ಸೆಂಟರ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಈ ರೀತಿ ಬ್ರೈಟ್ನೆಸ್ ಇಟ್ಕೊಳಕ್ ಬರ್ತೈತಿ. ನಿಮ್ಗೆ ಎಷ್ಟು ಬೇಕಾದ್ರೆ ಬ್ರೈಟ್ನೆಸ್ ಇಟ್ಕೊಳ್ಳಿ. ಅಂದ್ರೆ ನಾನೇ ಇಟ್ಟೇನೆ 30% ಇಟ್ಟೇನೆ 30% ಇಟ್ಟೇನೆ ಅಷ್ಟೇ ಇರ್ತೀನಿ ಇದ್ರು ಅಂತಂದ್ರೆ ಸಟ್ ಆಗಿಲ್ಲ. ನಿಮ್ಮ ಫೋಟೋ ಯಾವ ರೀತಿ ಇರ್ತೈತಿ ಅಂದ್ರೆ ಬ್ರೈಟ್ನೆಸ್ ಇತ್ತ ಬ್ರೈಟ್ನೆಸ್ ಕಡಿಮೆ ಮಾಡ್ಕೊಳ್ಳಿ. ಬ್ರೈಟ್ನೆಸ್ ಪೂರ ಲೋ ಆಗಿದ್ರೆ ಬ್ರೈಟ್ನೆಸ್ ಮಾಡ್ಕೊಳ್ಳಿ ಸರ್. ನಿಮಗೆ ಯಾವ ರೀತಿ ಚೆನ್ನಾಗಿ ಅನ್ಸುತ್ತೆ ಆ ರೇಂಜ್ ಮಾಡ್ಕೊಳ್ಳಿ. ಗೊತ್ತಿಲ್ಲ ನೋಡ್ಕೊಳ್ಳಿ ಈ ರೀತಿ ಆಗ್ತೈತಿ. ನಿಮ್ಗೆ ಯಾವ ರೀತಿ ಚೆನ್ನಾಗಿ ಅನಿಸ್ತೈತೆ ಆ ರೇಂಜಿಗೆ ಫೋಟೋ ಎಡಿಟ್ ಮಾಡ್ಕೊಳ್ತೀನಿ. ಗೊತ್ತಿಲ್ಲ ನೋಡ್ಕೊಳ್ಳಿ ಇಷ್ಟು ಚಂದ ಅಲ್ಲ ಅಥವಾ ಫ್ರೆಂಡ್ಸ್. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಆಗ್ತಾವ ಫ್ರೆಂಡ್ಸ್. ಇಷ್ಟು ಇಟ್ಕೊಂಡ್ರೆ ಆನಂತರ ಏನಾಗ್ತೈತಿ ಬರಲಿ ಸರ್ ರೈಟ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಳ್ಳಿ. ಪ್ಲೀಸ್ ಒಂದು ಸಲ ಕ್ಲಿಕ್ ಮಾಡ್ರೆ ಅಪ್ಪಿ ತಪ್ಪಿ 2 ಸಲ ಕ್ಲಿಕ್ ಮಾಡ್ರೆ ಫೇಲ್ ಆಗ್ತೈತಿ. ಒಂದು ಸಲ ಕ್ಲಿಕ್ ಆಯ್ತು. ಇಲ್ಲಿ ನೋಡಿ ಸೆಂಟರ್ ತಾರ ಮೇಲ್ಗಡೆ 2 ಆಪ್ಷನ್ಸ್ ಅದಾವ. ನೋಡಿ ಸೆಂಟರ್ ಅದ್ರೊಳಗೆ ಒಂದೇ ಪೆನ್ಸಿಲ್ ಹಾಕಿ ಮೇಲೆ ಕ್ಲಿಕ್ ಮಾಡ್ಬೋದು. ಕ್ಲಿಕ್ ಆದ ನಂತರ ತಳಗಿನ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ತಳಗಡೆ 3 ಗೆರೆ ಬರ್ತಾವೆ ಫ್ರೆಂಡ್ಸ್. 4 ಆಪ್ಷನ್ಸ್ ಬರ್ತಾವೆ, 3 ಗೆರೆ ಬರ್ತಾವೆ. ಇದ್ರೊಳಗೆ ನಾವು ಏನು ಮಾಡ್ಬೇಕಂದ್ರೆ ಫಸ್ಟ್ನೇ ಗೆರೆ ಅನ್ನೋದು ಫುಲ್ ಇಟ್ಕೊಳ್ಳಿ. ಲಾಸ್ಟ್ನೇ ಗೆರೆ ಅನ್ನೋದು 1% ಇಟ್ಕೊಳ್ಳಿ. ಎರಡನೇ ಗೆರೆ ಅನ್ನೋದು ಒಂದು 80% ಇಟ್ಕೊಳ್ಳಿ. 80% ಇಟ್ಕೊಂಡು ಇದು ಕರೆಕ್ಟಾಗಿ ಇಟ್ಕೊಳ್ಳಿ. ಏನು ಪ್ರಾಬ್ಲಮ್ ಇಲ್ಲದ ಈ ರೀತಿ ಅಳಕಿಸ್ಕೋತ ಬನ್ನಿ. ಜೂಮ್ ಔಟ್ ಕಡಿಮೆ ಮಾಡ್ಕೊಳ್ಳಿ. ಜೂಮ್ ಕಡಿಮೆ ಮಾಡ್ಕೊಂಡು ಈ ರೀತಿ ಅಳಕಿಸ್ಕೊಳ್ಳಿ. ನೋಡಿ ಈ ರೀತಿ ಅಳಕಿಸ್ಕೊಂಡ್ರೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ರೈಟ್ ಮಾಡ್ಬೇಕು. ಒಂದ್ಸರಿ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಒಂದ್ಸರಿ ಕ್ಲಿಕ್ ಆಯ್ತು. ಕ್ಲಿಕ್ ಆದ ನಂತರ ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ತಾರ ತೆಗೆದ್ರೆ ರಿಮೂವ್ BG ಅನ್ನೋದು ಆಪ್ಷನ್ ಐತೆ ಫ್ರೆಂಡ್ಸ್. ಜಸ್ಟ್ ಯಾವುದು ರಿಮೂವ್ BG ಅನ್ನೋದು ಈ ರಿಮೂವ್ BG ಅನ್ನೋದು ಎಷ್ಟನೇದು ಫ್ರೆಂಡ್ಸ್ ಫಸ್ಟ್ನೇದು ಪ್ಲಸ್ ಸೆಕೆಂಡ್ ಬಿಟ್ಟು ಮೂರನೇದ್ರ ಮೇಲೆ ರಿಮೂವ್ BG ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಅಲ್ಲೇ ಒಂದು ಜಸ್ಟ್ ಅಕ್ಸೆಪ್ಟ್ ಪೆಟ್ಟಿಗೆ ತಾರ ತೆಗೆ ಮಾಡ್ಕೊಳ್ಳಿ. ರಿಮೂವ್ ಬ್ಯಾಕ್ಗ್ರೌಂಡ್ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಲೋಡಿಂಗ್ ತೊಗೊಂಡಾಗ ಮೊಬೈಲ್ ಡಾಟಾ ಚಾರ್ಜಿಂಗ್ ಯಾರು ಇರಬೇಕು ಫ್ರೆಂಡ್ಸ್. ಕರೆಕ್ಟಾಗಿ ನೆಟ್ವರ್ಕ್ ಇದ್ದಿರಬೇಕು ಅಂದರೆ ಫುಲ್ ನೀಟಾಗಿ ಹಾಕಿ ಫ್ರೆಂಡ್ಸ್. ಇಲ್ಲೊಂದು ಸ್ವಲ್ಪ ಉಳಿತು ನೋಡ್ಕೊಳ್ಳಿ. ಇದೊಂದು ಸ್ವಲ್ಪ ಅಳಕಿಸೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಯಾವುದೇ ಥರ ಅಂತ ಫೋಟೋ ಹೊಡೆಯಂಗಿಲ್ಲ. ಅದು ಎಷ್ಟು ಕ್ಲಾರಿಟಿ ಇರ್ತೈತೋ ಅಷ್ಟು ಕ್ಲಾರಿಟಿನ ಓಪನ್ ಆಗ್ತೈತಿ. ಅದನ್ನ ತಿರುಗಿಸೋ ಅವಶ್ಯಕತೆ ಇಲ್ಲ. ತಾರ ಮೇಲೆ ನೋಡ್ಕೊಳ್ಳಿ ಫ್ರೆಂಡ್ಸ್. ತಾರ ಮೇಲೆ ನೋಡಿ ಸೆಂಟರ್ 2 ಆಪ್ಷನ್ಸ್ ಅದಾವ. ಅದ್ರ ಒಂದೇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಏನು ಇಲ್ಲ ಜಸ್ಟ್ ಒಂದು ಸ್ವಲ್ಪ ಈ ರೀತಿ ಅಳಕಿಸ್ಕೊಳ್ಳಿ ಫ್ರೆಂಡ್ಸ್. ತೋರ್ಸತ್ತೆ ನೋಡ್ಕೊಳ್ಳಿ. ನೋಡ್ಕೊಳ್ಳಿ ಫ್ರೆಂಡ್ಸ್ ಅಳಕಿಸ್ಕೊಂಡ್ರಿ. ನಾನು ನೀಟಾಗೆಲ್ಲ ಹಾಕಿತ್ತು ಅದಕ್ಕೆ ಒಂದು ಸ್ವಲ್ಪ ಏನಾಗ್ತೈತಿ ಇದನ್ನ ಅಳಕಿಸ್ಕೊಳ್ಳಿ. ಈ ರೀತಿ ಒಂದು ಸ್ವಲ್ಪ ಅಳಕಿಸ್ಕೊಂಡು ಕರೆಕ್ಟಾಗಿ ಇಟ್ಕೊಳ್ಳಿ ಫ್ರೆಂಡ್ಸ್. ನಾನು ಅಳಕಿಸ್ಕೊಂಡ್ರಿ. ಆನಂತರ ಒಂದ್ಸಲ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನಾನು ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಪಿ ತಪ್ಪಿ 2 ಸರಿ ಕ್ಲಿಕ್ ಮಾಡಿದ್ರೆ ಫೇಲ್ ಆಗ್ತೈತಿ. ಆಯ್ತು. ಒಂದು ಸ್ವಲ್ಪ ಜೂಮ್ ಔಟ್ ಕಡಿಮೆ ಮಾಡ್ಕೊಳ್ಳಿ. ಓಕೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಆಗೈತೆ ಅನ್ನೋದು ಫೋಟೋ ಎಡಿಟು. ಈಗ ಸರಿ ಕರೆಕ್ಟಾಗಿ ಇಟ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಕರೆಕ್ಟಾಗಿ ಇಟ್ಕೊಳ್ಳಿ. ಇದು ಅದಕ್ಕೋಸ್ಕರ ಏನು ಮಾಡ್ಕೊಳ್ಳಿ ಫ್ರೆಂಡ್ಸ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಜೂಮ್ ಔಟ್ ಕಡಿಮೆ ಮಾಡ್ಕೊಳ್ಳಿ. ಈ ಫೋಟೋ ಜೂಮ್ ಕಡಿಮೆ ಮಾಡ್ಕೊಂಡು ಕರೆಕ್ಟಾಗಿ ಇಲ್ಲಿ ಬೋರ್ಡರ್ ಮೇಲೆ ಕುಂದಿಸೋಣ. ನಂತರ ಇಷ್ಟು ಕರೆಕ್ಟಾಗಿ ಆಯಿತು. ಕರೆಕ್ಟಾಗಿ ಆದ್ರೆ ನಾವು ಏನು ಮಾಡ್ಬೇಕು ತಳಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೆ ಎಫೆಕ್ಟ್ ಒಳಗೆ ಹೋಗಿ ಕತ್ರಿ ಬಜುಕದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬಾಕ್ಸ್ ಏನಿದೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಒಂದು ಸ್ವಲ್ಪ ಬ್ರೈಟ್ನೆಸ್ ಹೆಚ್ಚಾಕ ನಿಮಗೆ ಎಷ್ಟು ಚೆನ್ನಾಗಿ ಅನಿಸ್ತಿದ್ದು ಅಷ್ಟು ಇಟ್ಕೊಳ್ಳಿ ಫ್ರೆಂಡ್ಸ್. ತೋರ್ಸೋದು ನೋಡ್ಕೊಳ್ಳಿ. ಇಷ್ಟು ನೀಟಾಗಿ ಎಲ್ಲ ನಾವು ಸೇರಿಸಿ ನಾ ಇಟ್ಟೆ ಇಡಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್. ಯಾಕೆ ಇರಬೇಡ ಅಂದ್ರೆ ಒಂದು ನಿಮ್ಮ ಫೋಟೋ ಬ್ರೈಟ್ನೆಸ್ ಹೆಚ್ಚಿರ್ತೈತಿ, ನಿಮ್ಮ ಫೋಟೋ ಬ್ರೈಟ್ನೆಸ್ ಕಡಿಮೆ ಇರ್ತೈತಿ. ಅದಕ್ಕೋಸ್ಕರ ಫೋಟೋ ಯಾವ ರೀತಿ ರೇಂಜ್ ಆಗ್ತೈತೆ ಅನ್ನೋದು ನೋಡ್ಕೊಂಡು ನೀವು ಅಲ್ಲಿ ಇಟ್ಕೊಳ್ಳಿ ಸೆಟ್ಟಿಂಗ್ಸು.
ಗೊತ್ತಾಯ್ತಾ? ಸೆಕೆಂಡ್ ಇಡಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್, ಯಾಕಂದ್ರೆ ಫೋಟೋ ಎಲ್ಲ ಹೊಡೆದು ಬಿಡ್ತೈತಿ. ಇದು ಪೂರಾ ಬ್ಲ್ಯಾಕ್ ಮಾಡ್ತೈತಿ, ಇದೊಂದು ಸ್ವಲ್ಪ ಕಲರ್ ಸಂಗ್ ಬರ್ತೈತಿ. ನಿಮಗೆ ಯಾವ ರೀತಿ ಇಷ್ಟ ಅನಿಸ್ತೈತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದ ನಂತರ ಒಂದು ಸ್ವಲ್ಪ ಹೆಚ್ಚಿಗೆ ಇಟ್ಕೊತೀನಿ ನನ್ನ ಕಲರ್ ಸಂಗ್ ಒಂದು 5% ಜಾಸ್ತಿ ಇಟ್ಕೊಂಡು, ಎಲ್ಲರೂ ಇನ್ನೊಂದು ಒಂದು 10, 20, 30% ಜಾಸ್ತಿ ಇಟ್ಕೊಂಡು ಇಟ್ಕೊಂಡು ಆದ್ಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಕ್ಲಿಕ್ ಆಯ್ತು. ಕ್ಲಿಕ್ ಆದ ನೋಡ್ಕೊ ಫ್ರೆಂಡ್ಸ್, ಮತ್ತೆ ಕರೆಕ್ಟಾಗಿ ಬಂದರೆ ಇದು ಕರೆಕ್ಟಾಗಿ ಇಟ್ಕೊಂಡ್ರೆ ಜಸ್ಟ್ ಇಟ್ಕೊಂಡ್ರೆ ಆದ್ಮೇಲೆ ಇನ್ನೆಲ್ಲ ಲೋಗೋಗಳು ಅಂಟಿಸ್ಕೋಬೇಕು. ಲೋಗೋ ಯಾವ ರೀತಿ ಅಂಟಿಸ್ಬೇಕು ಅಂತ ಹೇಳ್ಬೋದು ಫ್ರೆಂಡ್ಸ್. ಮೊದಲು ಜಸ್ಟ್ ಇಲ್ಲೇ ನಾವು ಬರೀ ಅವಶ್ಯಕತೆ ಇಲ್ಲ, ಒಂದು ಸ್ಟಿಕರ್ ಒಂದು ಹಾಕೋಬೇಕು. ಅದನ್ನ ಯಾವ ರೀತಿ ಹಾಕೋಬೇಕು ಅದನ್ನ ತಿಳಿಸ್ಕೊಡ್ತೀನಿ. ಇಲ್ಲಿ ತರ ನೋಡ್ಕೊ ಫ್ರೆಂಡ್ಸ್, ಈ ರೀತಿ ಫೋಟೋ ಮೇಲೆ ಕ್ಲಿಕ್ ಇರಬಾರ್ದು. ಡಿಸ್ಪ್ಲೇ ಮೇಲೆ ಎಲ್ಲಿ ಫೋಟೋ ಇರಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಡಿಸ್ಪ್ಲೇ ಮೇಲೆ ಕ್ಲಿಕ್ ಆದ ನಂತರ ಇಲ್ಲಿ ತರ ನೋಡ್ಕೊ ಫ್ರೆಂಡ್ಸ್, ಗುಂಡೆ ಆಪ್ಷನ್ ಆಯ್ತು ಫಸ್ಟ್ನಿಗೆ. ಅದ್ರ ಬಾಜುಕ್ಕೆ ಪ್ಲಸ್ ಸೆಕೆಂಡ್, ಅದ್ರ ಬಾಜುಕ್ಕೆ ಟಿ ಬಾಕ್ಸ್ ಟಿ ಅನ್ನೋದು ಐತೆ ಫ್ರೆಂಡ್ಸ್. ಅದ್ರ ಬಾಜುಕ್ಕೆ ಸ್ಟಿಕರ್ಸ್ ಅನ್ನೋದು ಮೂರನೇದು ಗುಂಡೆ ಆಪ್ಷನ್. ಫಸ್ಟ್ ಗುಂಡೆ ಆಪ್ಷನ್ ಹಿಡ್ಕೊಂಡ್ರೆ ಮೂರನೇ ಕ್ಲಿಕ್ ಮಾಡ್ಕೊಳ್ಳಿ. ಮೊಬೈಲ್ ಡಾಟಾ ಆನ್ ಇಟ್ಕೊಳ್ಳಿ. ಈ ರೀತಿ ಓಪನ್ ಆಗ್ತೈತೆ ಫ್ರೆಂಡ್ಸ್, ತೋರ್ಸತ್ತೆ ನೋಡ್ಕೊಳ್ಳಿ. ಈ ರೀತಿ ಓಪನ್ ಆಗ್ತೈತಿ. ನಾನು ಯಾಕಂದ್ರೆ ಇಲ್ಲಿದ್ದಾವ ಇವು ಸದದ ಡಾಟಾದ ಬರೋ ಇವು, ಬಟ್ ನಾನು ಯೂಸ್ ಮಾಡಿದ್ರೆ ಹೇಳ್ಕೊಡ್ಬೇಕಲ್ಲ, ಅದಕ್ಕೋಸ್ಕರ ಯೂಸ್ ಮಾಡಿದೆ. ಯೂಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಂತ ನೋಡ್ಕೊಳ್ಳಿ. ರಿಕವರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ರಿಕವರಿ ಮಾಡ್ಕೊಂಡು ನಾನು ಯಾವ್ಯಾವ ರೀತಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಜಸ್ಟ್ ಇದು ಒಂದು ಹೂವಿನ ತಗೋತೀನಿ, ಇದೊಂದು ಹೂವಿನ ತೊಗೊಂಡು ಇದು ಸೈಡ್ ಇಟ್ಕೋತೀನಿ ಫ್ರೆಂಡ್ಸ್, ತೋರ್ಸತ್ತೆ ನೋಡ್ಕೊಳ್ಳಿ. ಇದು ಹೂವಿನ ತೊಗೊಂಡು ಸೈಡ್ ಇಟ್ಕೊಂಡ್ರೆ ಅದನ್ನ ಮುಗಿತು. ಆನಂತರ ತರ ಮತ್ತೆ ಸ್ಟಿಕರ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡ್ಕೊಂಡು ಇದೊಂದು ತಗೋ ಫ್ರೆಂಡ್ಸ್ ಸ್ಟಿಕರ್ಸ್. ಇದೊಂದು ಸ್ಟಿಕರ್ಸ್ ತೊಗೊಂಡು ನಾನು ಇಲ್ಲಿ ಇಟ್ಕೋತೀನಿ. ಇದೊಂದು ಸ್ಟಿಕರ್ಸ್ ತೊಗೊಂಡು ಇದೊಂದು ಸ್ಟಿಕರ್ಸ್ ತೊಗೊಂಡು ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕರೆಕ್ಟಾಗಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡು ಇನ್ನೊಂದು ಏನು ಮಾಡ್ಕೊಬೇಕು, ನಾವು ನೇಮ್ ಬರೀ ಹೇಳ್ಕೊಡ್ತೀನಿ, ಎಲ್ಲ ಹೇಳ್ಕೊಡ್ತೀನಿ. ತರ ಮಾಡ್ಕೊ ಫ್ರೆಂಡ್ಸ್. ಮತ್ತೆ ಎಲ್ಲಿ ಫೋಟೋ ಇರೋದು ಅಲ್ಲಿ ಸ್ಕ್ರೀನ್ ಅಟ್ಯಾಚ್ ಮಾಡ್ಕೊಂಡು ತರ ಮಾಡ್ಕೊಳ್ಳಿ. ಮತ್ತೆ ಸ್ಟಿಕರ್ಸ್ ಮೇಲೆ ಮೂರನೇ ಫಸ್ಟಿಗೆ ಗುಂಡೆ ಆಪ್ಷನ್ ಹಿಡ್ಕೊಂಡ್ರೆ ಮೂರನೇ ಕ್ಲಿಕ್ ಮಾಡ್ಕೊಂಡು ನಾವೇನು ನೋಡ್ಕೋಬೇಕು, ಇದೊಂದು ಲೋಗೋ ತಗೋತೀನಿ. ಇದೊಂದು ತೊಗೊಂಡು ನಾನು ಏನು ಮಾಡ್ತೀನಿ, ಇಲ್ಲಿ ಇಷ್ಟೊಂದು ಬ್ಲೆಂಡ್ ಒಳಗೆ ಹೋಗಿ ಅದನ್ನೆಲ್ಲ ಬ್ಲ್ಯಾಕ್ ತಗೋತೀನಿ. ತರ ನೋಡ್ಕೊ ಫ್ರೆಂಡ್ಸ್. ಇಲ್ಲಿ ಬ್ಲೆಂಡ್ ಅನ್ನೋದು ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಬ್ಲೆಂಡ್ ನಾನು ಇಲ್ಲಿ ನೋಡ್ಕೊ ಫ್ರೆಂಡ್ಸ್. ಎರಡು ಗಲಿ ಥರ ಎಫೆಕ್ಟ್ ಬಜುಕ ನಾ ತರ ನೋಡ್ಕೊ ಫ್ರೆಂಡ್ಸ್, ತೋರ್ಸತ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಕ್ರೀನು ಮತ್ತು ಇದು ಈ ತರ ನೋಡ್ಕೊಳ್ಳಿ. ಸ್ಕ್ರೀನು ಇನ್ನೊಂದು ಐತಿ ಫ್ರೆಂಡ್ಸ್, ಇದು ಐತಿ, ಆನಂತರ ಇದು ಐತಿ, ಆನಂತರ ಇದೈತಿ, ಆನಂತರ ಇದೈತಿ. ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಷ್ಟ ಇರ್ತೀನಿ. ನಾನು ಏನು ಮಾಡಲ್ಲ, ಇಷ್ಟು ಇಟ್ಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ತರ ಮೇಲೆ ನೋಡ್ಕೊಂಡು ನೋಡಿ ಸೆಂಟರ್ ಒಳಗೆ ಎರಡು ಆಪ್ಷನ್ಸ್ ಒಳಗೆ ಫಸ್ಟ್ನೇದು ಏನೈತೆ ಪೆನ್ಸಿಲ್ ಐಕನೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಕಟ್ ಕಾಣೈತೆ, ಆ ಕಟ್ ಅನ್ನೋದು ಅಳ್ಕಿಸ್ಕೊಳ್ಳಿ. ಗೊತ್ತಾಯ್ತಾ? ಈ ರೀತಿ ಕಟ್ ಅಳ್ಕಿಸ್ಕೊಂಡು ಆದ ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ, ಎಲ್ಲ ಎಡಿಟ್ ಆಗೈತಿ ಮತ್ತೆ ಫೇಲ್ ಆಕೈತಲ್ಲ. ಇಷ್ಟು ಒಂದ್ಸರಿ ಕ್ಲಿಕ್ ಆಯ್ತು. ಕ್ಲಿಕ್ ಆದ ನಂತರ ತರ ನೋಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಇಲ್ಲಿ ತರ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಸೇಪ್ ಅನ್ನೋದು ಆಪ್ಷನ್ ತರ ಸೆಂಟರ್ ತೋರ್ಸತ್ತೆ. ಸೇಪ್ ಒಂದು ಆಪ್ಷನ್ ಐತಿ, ಆ ಸೇಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ರೌಂಡ್ ಶೇಪ್ ಹೊತ್ತು ತರ ಆಪ್ಷನ್ಸ್ ಒಂದು ಒಳಗಡೆ ಎಫೆಕ್ಟ್ ಬರ್ತಾವೆ ಫ್ರೆಂಡ್ಸ್, ತೋರ್ಸತ್ತೆ ನೋಡ್ಕೊಳ್ಳಿ. ನಾವೇನು ಒಣಗಿಲ್ಲ, ಜಸ್ಟ್ ಎಲ್ಲ ಇರ್ತೈತಿ. ಬಟ್ ಎಷ್ಟು ಬೇಕು ಅಷ್ಟು ಇಟ್ಕೋದು ಅಷ್ಟೇ ಕರ್ತೇವೆ ಫ್ರೆಂಡ್ಸ್ ಅಂತ ಏನಿಲ್ಲ. ಜಸ್ಟ್ ನೋಡ್ಕೊಳ್ಳಿ. ಒಂದು ಬಂದು ಸೆಲೆಕ್ಟ್ ಆಯಿತು. ಸೆಲೆಕ್ಟ್ ಆದ ನಾವು ಏನು ಮಾಡ್ತೀವಿ ಫ್ರೆಂಡ್ಸ್, ಜಸ್ಟ್ ಇದನ್ನ ತಗೊಳ. ಇನ್ನು ತೊಗೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಳ್ಳಿ ಫ್ರೆಂಡ್ಸ್. ಕರೆಕ್ಟಾಗಿ ನೋಡ್ಕೊಳ್ಳಿ. ಇಷ್ಟು ಇಟ್ಕೊಂಡು ಇದನ್ನ ಒಂದು ಸ್ವಲ್ಪ ಪ್ಲೀಸ್ ಇದ್ರ ಮ್ಯಾಗ ಇದನ್ನ ಒಂದು ಸ್ವಲ್ಪ ಸರ್ಚ್ ಹೊಡಿ. ಇಷ್ಟು ಕರೆಕ್ಟ್ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟೇ ಇಟ್ಕೊಳ್ಳಿ. ಇಟ್ಕೊಂಡು ತರ ಮೇಲೆ ನೋಡ್ಕೊ ಫ್ರೆಂಡ್ಸ್. ಇದನ್ನ ಒಂದು ಸ್ವಲ್ಪ ಬಿಳಿತಾನೆ ಇರಲಿ, ತರ ಮೇಲೆ ನೋಡ್ಕೊ ಫ್ರೆಂಡ್ಸ್. ಜಸ್ಟ್ ಪೆನ್ಸಿಲ್ ಹಾಕಿನತ್ಲೆ ನೋಡಿ ಸೆಂಟರ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ ನಂತರ ಈ ರೀತಿ ಬರ್ತೈತಿ. ಇದನ್ನ ಏನು ಮಾಡ್ಕೊಳ್ಳಿ, ಫಸ್ಟ್ನೇದು ಒಂದು 50% ಇಟ್ಕೊಂಡು ತರ 0 ಮಾಡ್ಕೊಳ್ಳಿ ಫ್ರೆಂಡ್ಸ್. 1% ಇಟ್ಕೊಳ್ಳಿ. ಆನಂತರ ಇದನ್ನೊಂದು 80% ಇಟ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ, ಜೂಮ್ ಮಾಡ್ಕೊಂಡು ಈ ರೀತಿ ಅಳ್ಕಿಸ್ಕೊಳ್ಳಿ ಫ್ರೆಂಡ್ಸ್, ತೋರ್ಸತ್ತೆ ನೋಡ್ಕೊಳ್ಳಿ. ಈ ರೀತಿ ಅಳ್ಕಿಸ್ಕೊಳ್ಳಿ, ಫುಲ್ ನೀಟಾಗಿ ಅಳ್ಕಿಸ್ಕೊಳ್ಳಿ. ಫ್ರೆಂಡ್ಸ್. ಬಿಳಿ ಪಟ್ಟಿ ಅಳ್ಕಿಸ್ಕೊಂಡು ನಾವೇನು ಮಾಡ್ಕೊಳ್ಳೋಣ, ಹೊರಗೆ ಬ್ಯಾಕ್ ಬಂದಿವಿ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಇಟ್ಕೊಳ್ಬೇಕಲ್ಲ, ಇಲ್ಲಿ ಅಡ್ಜಸ್ಟ್ ಆಗ್ಬೇಕಲ್ಲ, ಇಲ್ಲಿ ಒಂದು ಸ್ವಲ್ಪ ಅಳ್ಕಿಸ್ಕೊಳ್ಬೇಕಾಗುತ್ತೆ. ಗೊತ್ತಾಯ್ತು ಫ್ರೆಂಡ್ಸ್? ಇಲ್ಲ ನಾವು ಏನು ಮಾಡ್ಬೇಕಾದ್ರೆ ಇದ್ರ ತಳಗಡೆ ಹೋಗಿ ಇದೇನು ಫಸ್ಟ್ ಸ್ಟಿಕರ್ ಪ್ಲೀಸ್, ಈ ಬ್ಲ್ಯಾಕ್ ಸ್ಟಿಕರ್ಸ್ ಹೋಗುತ್ತೆ. ಸ್ಟಿಕರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ತರ ಮೇಲೆ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಸೆಂಟರ್ ಎರಡು ಆಪ್ಷನ್ಸ್ ಅದಾವೆ. ಇಲ್ಲಿ ಎರಡನೇದ್ರ ಮೇಲೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮೂವ್ ಡೌನ್ ಅಂತ ನಡುವಿನ ಚಿತ್ರ ಕಾಣುತ್ತೆ. ಮತ್ತೆ ಇರ್ಬೇಕಾದ್ದು ನಡುವಿನ ಈ ಮೂರು ಆಪ್ಷನ್ಸ್ ಒಳಗೆ ನಡುವಿನ ಏನು ಆಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಅದು 0% ಈ ರೀತಿ ಮಬ್ಬು ಕಲರ್ ಆಗೋ ಮಟ್ಟ ಕ್ಲಿಕ್ ಮಾಡ್ಕೊಂಡು ಆದ ನಂತರ ಈ ರೀತಿ ಇಟ್ಕೊಳ್ಳಿ ಪ್ಲೀಸ್. ಇದು ಒಟ್ಟು ಒಳಗಡೆ ಹೋಯ್ತು, ಇನ್ನು ಮೇಲ್ಗಡೆ ಬರಬೇಕಲ್ಲ, ಇದು ಒಂದು ಸ್ವಲ್ಪ ಕನ್ಫ್ಯೂಸ್ ಆಯ್ತು ನೋಡುವ. ಒಂದು ಸ್ವಲ್ಪ ಇನ್ನು ಮೇಲ್ಗಡೆ ಈ ಬಿಳಿದ್ರ ಮೇಲ್ಗಡೆ ಬರ್ಬೇಕಾದ್ರೆ ಯಾವ ರೀತಿ ಅಂದ್ರೆ ಇಲ್ಲಿ ಈ ತಳಗಡೆ ಹೋಗೋಣ. ಬೇಕಾದ್ರೆ ಇದು ಬಿಳಿದ್ರ ಮೇಲೆ ಕ್ಲಿಕ್ ಐತಿ, ಇದನ್ನ ಬಿಳಿದ್ರ ತಳಗಿಸ್ಬಿಡೋಣ, ಪೂರ ಡೌನ್ ಮಾಡಿಬಿಡೋಣ. ಓಕೆ, ಪೂರ ಡೌನ್ ಆಯ್ತಲ್ಲ ನೋಡ್ಕೊಳ್ಳಿ, ಈ ರೀತಿ ಗೊತ್ತಾಯ್ತಲ್ಲ, ಪೂರ ಡೌನ್ ಆಯಿತು. ಕರೆಕ್ಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಆಯಿತು ಗೊತ್ತಾಯ್ತಾ. ಇಷ್ಟು ಮಾಡ್ಕೊತಿರ್ತೀವಿ ಮತ್ತೇನಿಲ್ಲ, ಜಸ್ಟ್ ಅದು ಸೇಮ್ ಆಯಿತು. ಸೇಮ್ ಆಗಿ ನಾವು ಬರ್ಕೊಳ್ಳೋಕೆ ಕಷ್ಟ ಆಗ್ತದೆ, ಮತ್ತೇನಿಲ್ಲ. ಒಂದು ಸ್ವಲ್ಪ ಅದು ಇದನ್ನ ನೋಡ್ಕೊಳ್ಳಿ, ಇನ್ನೊಂದು ಸ್ವಲ್ಪ ಹಾಕಿಸ್ಕೊಂಡು ಬಿಳಿ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಿಳಿ ಕಲರ್ ಮೇಲೆ ಕ್ಲಿಕ್ ಮಾಡೋದು ತಾರೆ ಮೇಲೆ ನೋಡ್ಕೊಳ್ಳಿ ಫ್ರೆಂಡ್ಸ್. ತಾರೆ ಮೇಲೆ ಪೆನ್ಸಿಲ್ ಹಾಕಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ ನಂತರ ಇನ್ನೊಂದು ಸ್ವಲ್ಪ ಹಾಕಿಸ್ಕೊಳ್ಳಿ, ಒಂದು ದಂಡಿ ಇನ್ನೊಂದು ಸ್ವಲ್ಪ ಹಾಕಿಸ್ಕೊಳ್ಳಿ. ಓಕೆ, ಇಷ್ಟು ಅಳ್ಕಿಸ್ಕೊಂಡು ಇದೇನು ಫೈನಲ್ ಆಯಿತು. ಫೈನಲ್ ನಾವೇನು ಮಾಡ್ಕೊಳ್ಳೋಣ, ರೈಟ್ ಮಾರ್ಕ್ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಕೊಳ್ಳಿ, FP 2 ಸಲ ಮೇಲೆ ಕ್ಲಿಕ್ ಮಾಡಿದ್ರೆ PL ಆಗ್ತೈತೆ ಫ್ರೆಂಡ್ಸ್. ಒಂದು ಸ್ವಲ್ಪ ನೋಡ್ಕೊಂಡು ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕರೆಕ್ಟಾಗಿ ಎಲ್ಲ ಅಡ್ಜಸ್ಟ್ ಆಯಿತು, ಇನ್ನೇನು ಕೆಲಸ ಇಲ್ಲ. ಇದೇನು ನೋಡ್ಕೊಂಡು ಫ್ರೆಂಡ್ಸ್, ಇದನ್ನ ಸೈಡ್ ಸರ್ಚ್ ಇಟ್ಕೊಳ್ಳಿ. ಇಟ್ಕೊಂಡ್ರೆ ತರತಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೊಂದು ಎರಡು ಸ್ಟಿಕರ್ಸ್ ಹಾಕೋಬೇಕು, ಇನ್ನು ಡೆಬ್ಬಿ ಒಂದಿರಬೇಕು, ಅದು ಇಂದ ಒಂದು ಬರಲಿಕ್ಕೆ. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಸ್ಟಿಕರ್ಸ್ ಹೋಗಿ ತರತಾಗಿ ಮತ್ತೆ ಇದ್ರ ಮೇಲೆ ಏನು ಮಾಡಕ್ಕೆ ಹೋಗ್ರಿ. ತರತಾಗಿ ಗುಂಡೆ ಆಪ್ಷನ್ ಈ ರೀತಿ ಫೋಟೋ ಮೇಲೆ ಕ್ಲಿಕ್ ಇದ್ದಾನೆ, ಆಪ್ಷನ್ ಬರೋಂಗಿಲ್ಲ. ಫೋಟೋ ಇಲ್ಲದೆ ಡಿಸ್ಪ್ಲೇ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ತರತಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಗುಂಡೆ ಆಪ್ಷನ್ ಹಿಡ್ಕೊಂಡು ಮೂರನೇ ಸ್ಟಿಕರ್ ಒಂದು ಆಪ್ಷನ್ ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನಂತರ ಏನಕ್ಕೆ ಫ್ರೆಂಡ್ಸ್, ಈ ಒಂದು ಬರ್ತಾ ಇದೆ ಬ್ಲ್ಯಾಕ್ ಫೋಟೋ ಸ್ಟಿಕರ್ ಕೊನೆ ಬರ್ತಾ ಇದೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಬ್ಲ್ಯಾಕ್ ಐತಿ, ಒಂದು ಸ್ವಲ್ಪ ಕ್ರಾಸ್ ಮಾಡ್ಕೊಳ್ಳಿ, ಈ ರೀತಿ ಕ್ರಾಸ್ ಮಾಡ್ಕೊಂಡು ಕರೆಕ್ಟಾಗಿ ಇಟ್ಕೊಳ್ಳಿ. ನಿಮ್ಗೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅದು ಇಟ್ಕೊಳ್ಳಿ, ನನಗೆ ಅಷ್ಟೇ ಸಾಕು. ಅದು ಮತ್ತೆ ಡಿಸ್ಪ್ಲೇ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಟಿಕರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ತರತಾಗಿದೆ ಸ್ಟಿಕರ್ ಮೇಲೆ ಕ್ಲಿಕ್ ಆಯಿತು. ಆನಂತರ ನಮ್ಗೆ ಏನಾಕೈತಿ, ಇನ್ನೊಂದು ಬರ್ತದೆ ಗುಲಾಬಿ ಕಲರ್, ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ತರತಾಗಡೆ ಬಂದು ಈ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಸ್ವಲ್ಪ ಹಚ್ಚಿ ಮಾಡ್ಕೊಳ್ಳಿ ಈ ರೀತಿ ಆಕೈತಿ. ಈ ರೀತಿ ಆಕೈತಿ, ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಆಕೈತಿ ಫ್ರೆಂಡ್ಸ್. ಎಷ್ಟು ಬೇಕಾದ್ರೆ ದೊಡ್ಡದಾಕೈತಿ, ಏನಿಲ್ಲ, ಅದೇನು ಪ್ರಾಬ್ಲಮ್ ಇಲ್ಲ. ಇನ್ನು ರೀಲ್ ಟಿಕ್ ಮಾಡ್ಕೊಂಡು ಒಂದು ಸ್ವಲ್ಪ ಹೈತಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಭಾಳ ಓವರ್ ದೊಡ್ಡದು ಮಾಡಕ್ಕೆ ಹೋಗ್ರಿ, ಇಷ್ಟು ಕರೆಕ್ಟಾಗಿ ಇಟ್ಕೊಳ್ಳಿ. ಕರೆಕ್ಟಾಗಿ ಇಟ್ಕೊಂಡು ಓಕೆ, ಇದೇನು ಮಾಡೋ ಅವಶ್ಯಕತೆ ಇಲ್ಲ, ಕರೆಕ್ಟಾಗಿ ಐತೆ, ಜಸ್ಟ್ ಏನು ಪ್ರಾಬ್ಲಮ್ ಇಲ್ಲ, ಕರೆಕ್ಟಾಗಿ ಇದೆ. ಗೊತ್ತಾಯ್ತು ಫ್ರೆಂಡ್ಸ್, ಇದೊಂದು ಸ್ವಲ್ಪ ಅಳಕಿಸ್ಕೊಳ್ಳೋಣ. ಈ ನಮಗೆ ಈ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಂಡು ತಾರೆ ಮೇಲೆ ನೋಡಿ, ಸೆಂಟರ್ ತಾರೆ ಮೇಲೆ ಒಂದು ಪೆನ್ಸಿಲ್ ಐಕನ್ ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಅದ್ರ ಲೋಗೋ ಐತೆ, ಅದನ್ನು ಅಳಕಿಸ್ಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕರೆಕ್ಟಾಗಿ ಬಂದು ಅಡ್ಜಸ್ಟ್ ಆಗಿದೆ ಫ್ರೆಂಡ್ಸ್. ಇಲ್ಲಿ ನಾವು ಫೋಟೋ ಮೇಲೆ ಕ್ಲಿಕ್ ಆಯಿತು. ಓಕೆ, ಇಷ್ಟ ಆಯಿತು. ಇದೊಂದು ಸ್ವಲ್ಪ ಈ ಕಡೆ ಇಟ್ಕೊಳ್ಳಿ. ಓಕೆ, ಇಷ್ಟು ಇಟ್ಕೊಳ್ಳಿ. ಓಕೆ, ಇಷ್ಟು ಇಟ್ಕೊಂಡಿನಿ. ಆನಂತರ ತರತಾಗಿ ನೋಡ್ಕೊ ಫ್ರೆಂಡ್ಸ್, ಮತ್ತೊಂದು ಸೇಪ್ ಒಳಗೆ ಹೋಗಿ ಅವನ್ನ ಇಟ್ಕೊಳ್ಬೇಕಲ್ಲ, ಅದನ್ನ ಯಾವ ರೀತಿ ಅಂತ ನೋಡ್ಕೊಳ್ಳೋ. ಈಗ ಬರ್ಕೊಳ್ಳೋ ಮೊದಲು ನಾವು ದಾದಾತೆ ಬೈತೆ ನಾನು ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಬಿಳಿ ಕಲರ್ ಕರಿ ಕಲರ್ಲೆ ಅಕ್ಷರಲ್ಲೇ ಬರಿಬೇಕಾಗ್ತೈತೆ. ಬಿಳಿ ಕಲರ್ ಪೆಟ್ಟಿಗೆಲ್ಲ ತರಂಗಲ್ಲ, ಅದ್ರ ಮೇಲೆ ಅವ್ರ ಹೆಸರು ಬರೀಬೇಕು. ಇಲ್ಲಿ ತರಕಾರಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟ್ ಗುಂಡೆ ಆಪ್ಷನ್ ಇದೆ, ಅದ್ರ ಬಾಜುಕ ಬಾಕ್ಸ್ ಒಟ್ಟಿ ನೋಡ್ಕೊಳ್ಳಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಏನು ಮಾಡ್ಬೇಕು, ನಾವು ದಾದಾತೆ ಬರಿತೇನೆ ಫ್ರೆಂಡ್ಸ್. ಆಯ್ತಾ, ನಾವು ದಾದಾತೆ ಬರೋದನ್ನ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡೋಣ ಫ್ರೆಂಡ್ಸ್. ಬರಗಡೆ ಸರ್ ತರ ಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಈ ರೀತಿ ಬಂತು. ತರತಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಏನೈತಿ ಫಸ್ಟ್ ಪ್ಲಸ್ ಸೆಕೆಂಡ್ ಐತೆ, ಅದ್ರ ಮೇಲೆ ಸೇ ಆಲ್ಸತ್ತೆ ಒಂದು ಹೆಸರು ಪೆಟ್ಟಿ ಬಂತು ನೋಡ್ಕೊಳ್ಳಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಮಗಿಲ್ಲಿ ಏನು ಬರ್ತಾವೆ, ಪಾಯಿಂಟ್ಸ್ ಬರ್ತಾವೆ. ನಮ್ಮ ಕಂಪನಿ ಪಾಯಿಂಟ್ಸ್ ಯೂಸ್ ಆಗೈತಿ, ಅದನ್ನ ತೊಗೋಣ. ಇದು ತೊಗೋಣ, ಯಾವತ್ತು ಸ್ವಲ್ಪ ತಳಗಡೆ ನೋಡೋಣ. ನೋಡ್ಕೊಳ್ಳಿ ಫ್ರೆಂಡ್ಸ್, ಇದೊಂದು ತೊಗೋತೀನಿ ನಾನು. ನಾವು ಅದೈತೆ ಸೆಲೆಕ್ಟ್ ಆಗೈತಿ. ನಿಮಗೆ ಬೇಕಾದ್ರೆ ಇಲ್ಲಿ ಸರ್ಚ್ ತರತಾಗಿ ಸರ್ಚ್ ಆತ ನೋಡ್ಕೊಳ್ಳಿ. ಈ ರೀತಿ ಸರ್ಚ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ತೋರ್ಸೋ ನೋಡೋಣ ಯಾವ ರೀತಿ ಆಗ್ಯಾವ ಅಂತೇಳಿ, ಯಾವ ರೀತಿ ಇದಾವ ಅಂತೇಳಿ ನೋಡೋಣ. ಇದನ್ನ ಇಟ್ಕೊತೀನಿ ಫ್ರೆಂಡ್ಸ್. ನಾನು ಅಲ್ಲಿ ಡೆಮೋ ಮಾಡಿದ್ದು ಇದನ್ನ ಫಾಂಟ್ಸ್ ಇಟ್ಕೊಂಡಿನಿ. ಇಲ್ಲಿ ತಾತಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಫಾಂಟ್ಸ್ ಇಟ್ಕೊಂಡು ಅದಾದ ನಂತರ ಇಲ್ಲಿ ಇಟ್ಕೊಳ್ಳಿ. ಇಲ್ಲಿ ಇಟ್ಕೊಂಡು ಇದಕ್ಕೆಲ್ಲ ಅಡ್ಜಸ್ಟ್ ಆಗ್ಬೇಕಾದ್ರೆ ಯಾವ ರೀತಿ ಅಂತ ತೀಸ್ಕೊಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟು ಇಟ್ಕೊಳ್ಳಿ. ಇಷ್ಟು ಇಟ್ಕೊಂಡು ತಾರತಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ತಾರತಗಡೆ ಜಸ್ಟ್ ತಾರತಗಡೆ ಒಂದು ಫಸ್ಟಿಗೆ ಪ್ಲಸ್ ಸೆಕೆಂಡ್ ಬಿಟ್ಟು ಅದನ್ನು ಬಿಟ್ಟು ಎಷ್ಟನ್ನದು 500 ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ತಾರತಗಡೆ ಕ್ರಿಕೆಟ್ ಇದ್ದ 500 ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೆರೆ ಇದ್ದಂತರ ಮ್ಯಾಗ ಫಸ್ಟ್ನೇ ಗೆರೆ ಜಕ್ಕೊಳ್ಳಿ. ಈ ರೀತಿ ಫಸ್ಟ್ನೇ ಗೆರೆ ಜಕ್ ಅಂದ್ರೆ ಅದು ಅಕ್ಷರ ಒಂದು ಬಿಡಿಸಿ ದೂರ ಮಾಡ್ತೈತಿ. ಆನಂತರ ಫಸ್ಟಿಗೆ ಮತ್ತೆ ತಾರತಗಡೆ ಪ್ಲಸ್ ಸೆಕೆಂಡ್ ಬಿಟ್ಟು ಆನಂತರ ಎರಡನೇ ಕಲರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕರಿ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಯಾವ ರೀತಿ ಆಗಿದೆ ಅಂತೇಳಿ. ಓಕೆ, ಕರೆಕ್ಟಾಗಿ ಆಗೋದು ಅದೈತೆ, ಕರೆಕ್ಟಾಗಿ ಅಡ್ಜಸ್ಟ್ ಆಗೈತೆ. ನಿಮ್ಗೆ ಎಲ್ಲ ಸರ್ಚ್ ಇಟ್ಕೋಬೇಕು, ಕರೆಕ್ಟಾಗಿ ಸರ್ಚ್ ಇಟ್ಕೊಳ್ಳಿ. ಆನಂತರ ನಮ್ಗೆ ಏನಾಗೈತಿ, ಒಂದು ಸ್ವಲ್ಪ ತಾರತಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಸ್ವಲ್ಪ ಬೋರ್ಡರ್ ಕೊಡೋಣ. ಇಲ್ಲಿ ಎಷ್ಟು ಬೋರ್ಡರ್ ಅಂದ್ರೆ ಇಷ್ಟು 400 ಮೇಲೆ ಕ್ಲಿಕ್, ಫಸ್ಟ್ನೇ ಪ್ಲಸ್ ಸೆಕೆಂಡ್ ಬಿಟ್ಟು 400 ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆಯಿತು. ಆನಂತರ ತಾರತಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಶಾಡೋಕ್ಕೆ ಹೋಗೋಣ. ಇಲ್ಲಿ ತಾರತಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಶಾಡೋ ಅನ್ನೋದು ತಾರತಗಡೆ ನಡು ಸೆಂಟರ್ ತೋರಿಸೋದು ನೋಡ್ಕೊಳ್ಳಿ. ತಾರತಗಡೆ ಇಲ್ಲಿ ಶಾಡೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ.
ಆಟೋಮೆಟಿಕ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಹಿಂದ್ಗಡೆ ನೆಲ ಬಿದ್ದಂಗೆ ಆಯ್ತು. ತೋರಿಸ್ತೀನಿ, ಜೂಮ್ ಮಾಡಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಹಿಂದ್ಗಡೆ ನೆಲ ಬಿದ್ದಂಗೆ ಆಯ್ತು. ಕರೆಕ್ಟಾಗಿ ಅಡ್ಜಸ್ಟ್ ಆಯ್ತಾ? ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಬೇಕಾದ್ರೆ ಇಟ್ಕೊಳ್ಳಿ, ಬೇಡಾದ್ರೆ ತಗೊಂಡು ಬಿಡಿ. ಬಟ್ ಹಿಂದಿನ ಶಾಲು ಅನ್ನೋದು ಇದೆಲ್ಲ ಕರೆಕ್ಟಾಗಿ ಆಯಿತು, ಏನು ಪ್ರಾಬ್ಲಮ್ ಇಲ್ಲ. ಕರೆಕ್ಟಾಗಿ ನಾವು ಅದಕ್ಕೆ ಎಲ್ಲ ಅಡ್ಜಸ್ಟ್ ಆಯಿತು. ಇಲ್ಲಿ ಏನು ನೋಡ್ಕೊಂಡು ಡೇಟದ್ದು ನೋಡ್ಕೊಂಡು ಬುಕ್ ಹಾಕೊಂಡು ಇಟ್ಕೊಳ್ಳಿ. ನಾನು ಫೈನಲ್ ಆಯಿತು ಎಲ್ಲ ಎಡಿಟ್ ಅನ್ನೋದು. ಇದು ತರ ತೆಗೆದು ನೋಡ್ಕೊ ಫ್ರೆಂಡ್ಸ್. ಮತ್ತು ಏನು ನೋಡ್ಕೊಂಡು ಒಂದು ಸೇಫ್ ಒಳಗೆ ತರ ತೆಗೆದು ನೋಡ್ಕೊ. ಗುಂಡೆ ಆಪ್ಷನ್ ಒಂದು ಉತ್ತರ ಮೇಲೆ ಕ್ಲಿಕ್ ಇರಬಾರ್ದು. ಡಿಸ್ಪ್ಲೇ ಮೇಲೆ ಡಿಸ್ಪ್ಲೇ ಮೇಲೆ ಎಲ್ಲಿ ಇರೋದಿಲ್ಲ ಏನು ಫೋಟೋ ಅದು ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ತರ ತೆಗೆದು ನೋಡ್ಕೊ. ಈ ರೀತಿ ಆಪ್ಷನ್ಸ್ ಆನ್ ಆಕೈತಿ. ಇಲ್ಲಿ ಸೇಫ್ ಒಳಗೆ ತೊಗೋಬೇಕಾಗೈತಿ. ಸೇಫ್ ಎಷ್ಟನೇದು ಮೂರನೇದು ಐತಿ. ಫಸ್ಟ್ ನೀವು ಗುಂಡೆ ಆಪ್ಷನ್ ಬಿಟ್ಟು ಮೂರನೇ ತೊಗೊಂಡು ಇಲ್ಲಿ ಏನಾಕೈತಿ ಯಾವ ತೊಗೊಳ್ಳೋಣ, ಇದ್ರೊಳಗೆ ಬಂದು ಇಲ್ಲೇ ಇದೆ ಫ್ರೆಂಡ್ಸ್, ಒಂದು ತೊಗೊಳ್ಳೋಣ. ಇಲ್ಲಿ ಫ್ರೆಂಡ್ಸ್ ಎಷ್ಟನೇದಂದ್ರೆ 3D ಐತೆ ಆಪ್ಷನ್ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನೋಡ್ಕೊಳ್ಳಿ, ಸೇಫ್ ಮೇಲೆ ಕ್ಲಿಕ್ ಮಾಡ್ಕೊಂಡು ತರ ಮೇಲೆ ಪ್ಲೀಸ್ ತರ ತೆಗೆದು ನೋಡ್ಕೊಳ್ಳಿ. 3D ಅನ್ನೋದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಗುಲಾಬಿ ಕಲರ್ ಒಂದು ಐತಿ, ಅದ್ರ ಮೇಲೆ ಕ್ಲಿಕ್ ಕೊಡೋಣ. ಆಟೋಮೆಟಿಕ್ 3D ಆಯಿತು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಷ್ಟು ಜೂಮ್ ಮಾಡೋದು ಕಡಿಮೆ ಮಾಡ್ಕೊಂಡು ಬರೋಣ. ಇಲ್ಲಿ ಪ್ಲೀಸ್ ಇಷ್ಟು ಜೂಮ್ ಕಡಿಮೆ ಮಾಡ್ಕೊಂಡು ಫೋಟೋ ಬ್ಯಾಕ್ಗ್ರೌಂಡ್ ಜೂಮ್ ಹೆಚ್ಚು ಮಾಡ್ಕೊಂಡು ಇದನ್ನ ಜೂಮ್ ಕಡಿಮೆ ಮಾಡ್ಕೊಂಡು ಇಟ್ಕೊಂಡು ಫ್ರೆಂಡ್ಸ್. ಇದೆ ನೋಡ್ಕೊಳ್ಳಿ, ಈ ರೀತಿ ಎಲ್ಲ ಅಡ್ಜಸ್ಟ್ ಮಾಡ್ಬೇಕಾಗೈತಿ. ಸರ್ಚ್ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವನ್ನೆಲ್ಲ ಸರ್ಸ್ಬೇಕಾಗೈತಿ, ಇನ್ನೂ ಒಂಚೂರು ಚೂರು ಸರ್ಸ್ಬೇಕಾಗೈತಿ. ಸರ್ಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್, ನಾನೆಲ್ಲ ಸರ್ಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಲೋಗೋಗಳು ಎಲ್ಲಾನು ಸರ್ಸ್ಬೇಕಾಗೈತಿ. ಈ ರೀತಿ ಲೋಗೋಗಳು ಎಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸರ್ಸಿ ಇಟ್ಕೊಳ್ಬೇಕಾಗೈತಿ ಫ್ರೆಂಡ್ಸ್. ಇಟ್ಕೊಳ್ಳಿ, ಓಕೆ. ಇಷ್ಟು ಸರ್ಸಿ ಇಟ್ಕೊಂಡ್ರೆ ನಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋಬೇಕಾಗೈತಿ ಫ್ರೆಂಡ್ಸ್. ಕರೆಕ್ಟಾಗಿ ಸರ್ಸಿ ನಿಮ್ಗೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅದು ಇಟ್ಕೊಂಡು ಇದನ್ನು ಬರ್ತಾ ಇದ್ದು ಒಂದು ಸ್ವಲ್ಪ ಮೇಲೆ ಎತ್ತಿಕೊಳ್ಳಿ. ಇದನ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಒಂದು ಸೆಂಟ್ರಿಗೆ ಇರಬೇಕು ಅಷ್ಟು ಇಟ್ಕೊಂಡು ಆದ ನಂತರ ನಮ್ಮ ಕಲರ್ಸ್ ಇರಲಿ ಇಲ್ಲ ತಾರ ತೆಗೆದು ನೋಡ್ಕೊಳ್ಳಿ ಫ್ರೆಂಡ್ಸ್. ಕಲರ್ಸ್ ಒಂದು ಆಪ್ಷನ್ ಐತೆ ನೋಡ್ಕೊಳ್ಳಿ, ತಾರ ತೆಗೆದು ಕಲರ್ಸ್ ಫಸ್ಟ್ ಈ ಪ್ಲಸ್ ಹಾಕಿ ಬಿಟ್ಟು ಆನಂತರ ಎರಡನೇ ಸೇಫ್ ಮೇಲೆ ಕ್ಲಿಕ್ ಐತೆ. ಆನಂತರ ಕಲರ್ಸ್ ಮೇಲೆ ಕ್ಲಿಕ್ ಐತೆ. ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮಗೆ ಬಿಳಿ ಕಲರ್ ಬೇಕಪ್ಪ ಅಂದರೆ ಬಿಳಿ ಕಲರ್ ಸೆಲೆಕ್ಟ್ ಮಾಡ್ಕೋಬೋದು. ಗೊತ್ತಾಯ್ತಾ? ನಿಮ್ಗೆ ಯಾವ ಕಲರ್ ಬೇಕೋ ಅವ್ನ ಕಲರ್ನ ಸೆಲೆಕ್ಟ್ ಮಾಡ್ಕೋಬೋದು. ಕಲರ್ನ ಇರ್ತಾ ಫ್ರೆಂಡ್ಸ್. ಇಲ್ಲಿ ನೋಡ್ಕೊಳ್ಳಿ, ನಾ ಎಲ್ಲ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಿನಿ. ಆನಂತರ ಪ್ಲೀಸ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೊಳಿ ವಾಪಸ್ ಮತ್ತೆ ಕಲರ್ ಮೇಲೆ ಹೋಗಿಸಿಂದು ಇದು ಈ ಉತ್ತರ ಮೇಲೆ ಕ್ಲಿಕ್ ಮಾಡೋದು ಅದನ್ನು ಸೇಮ್ ಇಟ್ಕೋಬೇಕು ಕಲರ್. ಈ ರೀತಿ ನಿಮಗೆ ಯಾವ ರೀತಿ ಚೆನ್ನಾಗಿ ಅನಿಸ್ತೈತೆ ಅದನ್ನ ಡಿಫ್ರೆಂಟ್ ಫ್ರೆಂಡ್ಸ್. ಇದು ಮತ್ತೇನಿಲ್ಲ. ನಾಲ್ಕು ಅವನ ಇಡ್ತೀನಿ ಸೇಮ್ ಪ್ಲೀಸ್, 3 ಅವನ ಇಡ್ತೀನಿ. ಜಸ್ಟ್ ನೋಡ್ಕೊಳ್ಳಿ, 3 ಅವನ ಇಟ್ಟರೆ ಚೆನ್ನಾಗಿ ಕಾಣಲ್ಲ. ಅಂದ್ರೆ ಬಿಳಿ ಇರೋದು ಏನು ಬೇಡ ಫ್ರೆಂಡ್ಸ್, ಎರಡು ಕಡೆ ಬಿಳಿದಿಡೋಣ. ಎರಡು ಕಡೆ ಇದನ್ನ ಬಿಳಿದಿಡೋಣ. ಇದನ್ನ ಫಸ್ಟ್ ಇದ್ದು ನೀಲಿ ನಾವಿರಲಿ ಬೇಕಾದ್ರೆ ಅದನ್ನ ಬ್ಲ್ಯಾಕ್ ಮಾಡ್ಕೊಳ್ಳೋಣ. ಓಕೆ, ಬ್ಲ್ಯಾಕ್ ಮಾಡಿದ್ವಿ. ಬ್ಲ್ಯಾಕ್ ಮಾಡಿ ಏನಿಲ್ಲ ಕೆಲಸ ಕಪ್ಪಿಟ್ಬಿಡಿ. ಆನಂತರ ತರ ತೆಗೆದು ಸ್ಟಿಕರ್ಸ್ ಮೇಲೆ ಹೋಗಿ ತರ ತೆಗೆದು ಸ್ಟಿಕರ್ಸ್ ಅನ್ನೋದು ಫಸ್ಟಿಗೆ ಬ್ಲೂ ಆಪ್ಷನ್ ಬಿಟ್ಟು ಕ್ಲಿಕ್ ಮಾಡ್ಕೊಂಡು ಸ್ಟಿಕರ್ಸ್ ಅನ್ನೋದು ತಗೊಳ್ಳಿ. ಇದನ್ನ ಏನು ಮಾಡ್ಕೊಳ್ಳಿ, ಕೇಕ್ ಅನ್ನೋದು ಜೂಮ್ ಕಡಿಮೆ ಮಾಡಿ ಏನು ಮಾಡ್ಕೊಳ್ಳಿ. ಇದನ್ನ ಡಿಸ್ಪ್ಲೇ ಜೂಮ್ ಕಡಿಮೆ ಮಾಡಕ್ಕೆ ಹೋಗ್ಬಿಡಿ. ಇದನ್ನ ಜೂಮ್ ಕಡಿಮೆ ಮಾಡ್ಕೊಂಡು ಕೇಕಿನ ಜೂಮ್ ಕಡಿಮೆ ಮಾಡ್ಕೊಂಡು ತರ ಮೇಲೆ ನೋಡ್ಕೊಳ್ಳಿ. ಕೇಕಿನ ಜೂಮ್ ಕಡಿಮೆ ಮಾಡ್ಕೊಂಡು ಅದನ್ನೇನು ಮಾಡ್ಕೊಂಡು ಸಸ್ಟ್ ಮಾಡ್ಕೊಂಡು ಒಂದು ಸ್ವಲ್ಪ ಕಲರ್ ಮಿಕ್ಸ್ ಆಯ್ತು. ತರ ಮೇಲೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಆ ಪೆನ್ಸಿಲ್ ಹಾಕಿ ಬಜ್ಜಕದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಏನು ಮಾಡ್ಕೊಂಡು ಫ್ರೆಂಡ್ಸ್, ಇಲ್ಲಿ ಬಟ್ಟೆ ಮೇಲ್ಗಡೆ ಆಯ್ತು. ಅದು ಬಟ್ಟೆ ಮೇಲ್ಗಡೆ ಆಯ್ತು ಫ್ರೆಂಡ್ಸ್. ಅದು ಏನಕ್ಕೈತಿ ಒಂದು ಸ್ವಲ್ಪ ತರ ತೆಗಡಿ, ಒಂದು ಸ್ವಲ್ಪ ಮೊಬ್ ಆಯ್ತದೆ, ಯಾಕೋ ಒಂಚೂರು ಮೊಬ್ ಆಯ್ತು. ಇಲ್ಲಿ ತರ ತೆಗೆದು ನೋಡ್ಕೊ ಫ್ರೆಂಡ್ಸ್. ಬ್ಲೆಂಡ್ ಒಳಗೆ ಹೋಗಿ ಕರೆಕ್ಟ್ ಆಗೈತಿ, ಏನು ಪ್ರಾಬ್ಲಮ್ ಅದಕ್ಕೂ ಗುಡ್ಡೆ ತಗೊಂಡು ಸ್ಟಿಕರ್ಸ್ ಒಳಗೆ ಹೋಗಿ ಇದು ಬರ್ತಡೆ ಇದನ್ನ ತೊಗೊಂಡು ಒಂದು ಸ್ವಲ್ಪ ಜೂಮ್ ಮಾಡೋಣ. ಓಕೆ, ಗುಡ್ಡ ಇದೇ ನೆನಪಾಗಿರ್ತಿಲ್ಲ. ಇದ್ರ ಮೇಲೆ ಕ್ಲಿಕ್ ಇತ್ತು, ಅದಕ್ಕೋಸ್ಕರ ನೆನಪಾಗಿರ್ತಿಲ್ಲ. ಇದು ಆಯ್ತು. ಬರ್ತಡೇ ಫೋಟೋ ಅನ್ನೋದು ಕುಂತಿದ್ರ ಮೇಲೆ ಕುಂತ್ರ ಏನಕ್ಕೈತಿ ಜಸ್ಟ್ ನೋಡ್ಕೊಳ್ಳಿ. ಏನೇನು ಇಲ್ಲ, ಜಸ್ಟ್ ಇಲ್ಲೊಂದೈತಿ ಇದೊಂದು ಸರ್ಚಿದೀವಿ. ಇದೀಗ ಒಂದು ಸ್ವಲ್ಪ ಕರೆಕ್ಟಾಗಿ ಇಟ್ಕೊಳ್ಳಿ. ಇಷ್ಟ ಕರೆಕ್ಟಾಗಿ ಆಯ್ತದು ಎಲ್ಲ ಜಸ್ಟ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ರೀತಿ ಇಟ್ಕೊಳ್ಳಿ. ಇಟ್ಕೊಂಡು ಆದ ನಂತರ ತರ ತೆಗೆದು ನೋಡ್ಕೊಳ್ಳಿ ಫ್ರೆಂಡ್ಸ್. ಗುಂಡೆ ಆಪ್ಷನ್ ಬದಲು ಟಿ ಅನ್ನೋದು ಆಪ್ಷನ್ ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಒಂದು ಜೊತೆ ಬರ್ಕೋತೀನಿ ನಾನು. ಬರ್ಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ತರ ಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಒಂದು ಬಂತು. ನಮ್ಮ ಸೈಜ್ ಹೆಚ್ಚ ಕಡೆ ಬೇರೆ ಬೇರೆ ಇಟ್ಕೊಂಡು ನಮಗೆ ಏನಾಕೈತೆ ಸ್ಟೇಟ್ ಇದ್ದಂಥ ಒಂದು ಸೈಜ್ ಇಟ್ಕೊಳ್ಳೋಣ. ಸ್ಟೇಟ್ ನಮ್ಗೆ ಯಾವ್ದು ಬೇಕೋ ಅದು ಸ್ಟೇಟ್ ಇದನ್ನ ಇಟ್ಕೋತೀನಿ ನಾನು. ಇಟ್ಕೊಂಡು ಕರಿ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ತರ ತೆಗೆದು ನೋಡ್ಕೊಳ್ಳಿ ಫ್ರೆಂಡ್ಸ್. ಎ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಾಂಟ್ ಚೇಂಜ್ ಮಾಡ್ಕೊಂಡ್ವಿ. ಅದ್ರ ಬಾಜು ಕಲರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಮಾಡ್ಕೊತೀನಿ. ಅಕ್ಷರ ಅನ್ನೋದು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ನೋಡ್ಕೊಳ್ಳಿ ಯಾವ ರೀತಿ ಸಾತನ ನೋಡ್ಕೊಳ್ಳಿ. ಒಂದು ಸ್ವಲ್ಪ ಕ್ರಾಸ್ ಮಾಡ್ಕೊಳ್ಳಿ, ಒಂದು ಚೂರು ಕ್ರಾಸ್ ಮಾಡ್ಕೊಳ್ಳಿ, ಭಾಳ ಓವರ್ ಕ್ರಾಸ್ ಮಾಡ್ಕೊಬಿಡಿ. ಇಷ್ಟ ಆಯ್ತು. ಇಷ್ಟಾದ್ರೆ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಸ್ಟೇರ್ಸ್ನ
ಇಟ್ಟು ಎರ್ಸಿದ ಆದ ನಂತರ ಒಂದು ಸ್ವಲ್ಪ 3D ಒಳಗೆ ಹೋಗೋಣ. ಇಲ್ಲಿ ತರ ತೆಗೆದು ನೋಡ್ಕೊ ಫ್ರೆಂಡ್ಸ್ 3D ಇವನ್ ಎಫೆಕ್ಟ್ ಒಳಗೆ ಸರ್ಸಿದೀನಿ. ಇಲ್ಲಿ ತರ ತೆಗೆದು ನೋಡಿ ಸೆಂಟರ್ ತೋರ್ಸತ್ತ ನೋಡ್ಕೊಳ್ಳಿ ಫ್ರೆಂಡ್ಸ್. ತರ ತೆಗೆದು ನೋಡಿ ಸೆಂಟರ್ ಒಂದು ಕ್ರಿಯೇಟ್ ಇದೆ ನೋಡ್ಕೊಳ್ಳಿ. ತರ ತೆಗೆದು ನೋಡಿ ಸೆಂಟರ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಸ್ವಲ್ಪ ನೋಡ್ಕೊಳ್ಳಿ ಫ್ರೆಂಡ್ಸ್ 3D ಈ ರೀತಿ ಇಟ್ಕೊಳ್ಳಿ ಫ್ರೆಂಡ್ಸ್. ನಿಮ್ಗೆ ಯಾವ ರೀತಿ ಚೆನ್ನಾಗಿ ಅನಿಸುತ್ತೋ ಆ ರೀತಿ ಇಟ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ತೋರ್ಸತ್ತ ನೋಡ್ಕೊಳ್ಳಿ. ಇಷ್ಟು ಇಟ್ಕೊಂಡು ಆ ನಂತರ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಸ್ವಲ್ಪ ಜೂಮ್ ಔಟ್ ಕಡಿ ಮಾಡ್ಕೊಂಡು ಇಟ್ಕೊಳ್ಳಿ ಫ್ರೆಂಡ್ಸ್. ಕರೆಕ್ಟಾಗಿ ನೋಡ್ಕೊಳ್ಳಿ ತೋರ್ಸತ್ತಾನೆ. ಇಷ್ಟು ಇಟ್ಕೊಂಡಿವೆ. ಇಟ್ಕೊಂಡು ಏನಾಗೈತಿ ಇನ್ನ ಏನು ಮಾಡ್ಕೊಂಡು ತರ ಮೇಲೆ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಸೆಂಟ್ರಿ 2 ಆಪ್ಷನ್ಸ್ ಅದಾವ. ಅದ್ರೊಳಗೆ ಎರಡನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ನಂತರ ಈ ಮೂರು ಆಪ್ಷನ್ಸ್ ಅದ್ರೊಳಗೆ ಮೂರನೇ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇದು ಡಬಲ್ ಆಯಿತು. ಈ ಕಡೆ ತಂದು ಇಟ್ಕೊಂಡು ಇದನ್ನ ಏನು ಕೆಲಸ ಇಲ್ಲ, ಜಸ್ಟ್ ತಂದು ಇಟ್ಕೊಂಡು ಒಂದು ಸ್ವಲ್ಪ ಕ್ರಾಸ್ ಮಾಡ್ಕೊಳ್ಳಿ ಇಷ್ಟು. ಓಕೆ, ಈ ಥರದ್ದು ಕೆಲಸ ಮುಗಿತು ನೋಡ್ಕೊಳ್ಳಿ. ಜೂಮ್ ಕಡಿ ಮಾಡ್ಕೊಳ್ಳೋಣ. ಓಕೆ, ಎಷ್ಟು ಕ್ರೇಜಿ ಗ್ರೂ ಫುಲ್ ಚೆನ್ನಾಗಿ ಎಡಿಟ್ ಆಯಿತು. ಥ್ಯಾಂಕ್ ಯು ಲಾಂಗ್ ಮಾಡೋಕೆ ಧನ್ಯವಾದ ಫ್ರೆಂಡ್ಸ್. ಮುಂದೆ ಸಿಕ್ಕಂತ ಆಲ್ ಸೋ ಮಚ್ ಫ್ರೆಂಡ್ಸ್. ಇದು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಇಷ್ಟೇ ನೋಡ್ಕೊಳ್ಳಿ ಫ್ರೆಂಡ್ಸ್. ಫುಲ್ ಚೆನ್ನಾಗಿತ್ತು. ಈಗ ನಮ್ಮ ಲೋಗೋಗಳು ಬೇಕಾದ್ರೆ ನಮ್ಮ ಲೋಗೋಗಳು ಯಾವ ರೀತಿ ತಗೋಬೇಕಂದ್ರೆ ಇಲ್ಲಿ ತರ ತೆಗೆದು ನೋಡ್ಕೊಳ್ಳಿ ಫ್ರೆಂಡ್ಸ್. ಸ್ಕ್ರೀನ್ ಮೇಲೆ ಟಚ್ ಮಾಡ್ಕೊಳ್ಳಿ. ಅಲ್ಲಿ ಇರೋದಲ್ಲ ಅಲ್ಲಿ ಟಚ್ ಮಾಡ್ಕೊಂಡು ಆದ ನಂತರ ತರ ತೆಗೆದು ಯಾರು ಫೋಟೋನ ತೋರ್ಸಾತ ನೋಡ್ಕೊಳ್ಳಿ. ತರ ತೆಗೆದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಮ್ಗೆ ಗೆಲ್ರಿ ಆಣೋದು ನಾವು ಎಲ್ಲಿ ಅಂತ ಹೋಯ್ತು. ತರ ಮೇಲೆ ಗುಂಡೆ ಆಪ್ಷನ್ ಬರುತ್ತೆ. ಆ ರೀತಿ ಎಂಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ಗೆ ಎಲ್ಲ ಅಂತ ಹೋಗಿ ದಣ್ಣ ತಗೋಬೋದು ಫ್ರೆಂಡ್ಸ್. ನಿಮ್ಗೆ ಅರ್ಥ ಬಂದೈತಿ. ಥ್ಯಾಂಕ್ ಯು. ನಾವು ಹೇಳಿ ಬರ್ತೀನಿ. ಕರೆಕ್ಟಾಗಿ ಎಲ್ಲ ಕರೆಕ್ಟಾಗಿ ಇತ್ತು. ನೀನು ಅಡ್ಜಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಕರೆಕ್ಟಾಗಿ ಎಡಿಟ್ ಆಯಿತು. ಇಲ್ಲಿ ತರ ಮೇಲೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಡೌನ್ಲೋಡ್ ಇಷ್ಟ ಮಾಡ್ಕೋತೀನಿ ಅಂದ್ರೆ ತರ ಮೇಲೆ ಏನು ಮಾಡ್ಕೈತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆಗ್ತೈತೆ. ಡೌನ್ಲೋಡ್ ಆಯ್ತು ನೋಡ್ಕೊಳ್ಳಿ. ಕೆಲವರಿಗೆ ಒಂದು ಸೇವ್ ಆಯಿತು. ಇಲ್ಲಿ ಬಲಗಡೆ ಸೈಡ್ ರೈಟ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೋತೀನಿ ಅಂದ್ರೆ ಈಗ ಕರೆಕ್ಟಾಗಿ ಎಲ್ಲ ಅಡ್ಜಸ್ಟ್ ಆಯ್ತು ನೋಡ್ಕೊಂಡು ಅದಾದ ನಂತರ ಇಲ್ಲೆಲ್ಲ ಕರೆಕ್ಟಾಗಿ ಆಯ್ತು ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಸ್ವಲ್ಪ ಕರೆಕ್ಟಾಗಿ ಆದ ನಂತರ ನಾವೇನು ಮಾಡ್ಕೊಳ್ಳೋ ಒಂದು ಸ್ವಲ್ಪ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗ್ತೈತಿ. ಆಯ್ತಾ ಫ್ರೆಂಡ್ಸ್. ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಬಲಗಡೆ ಸೈಡ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಮಾಡಿ. ಓಕೆ, ಇನ್ನೇನು ಮಾಡಕ್ಕೆ ಬರಂಗಿಲ್ಲ ಫ್ರೆಂಡ್ಸ್. ನಿಮ್ಗೆ ಅದಕ್ಕೋಸ್ಕರ ನೋಡ್ತಾ ಇದ್ದಾನೆ ಆಂಟರ್ ತರ ತೆಗೆದು ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲೆಲ್ಲ ಕರೆಕ್ಟಾಗಿಲ್ಲ. ಏನು ಮಾಡೋದಕ್ಕೆ ಇಲ್ಲ ಕರೆಕ್ಟಾಗಿ ಫೋಟೋ ಎಡಿಟ್ ಆಗೈತಿ. ಆದ್ರೂ ಏನೈತಿ ತರ ಮೇಲೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ನೋಡಿ ಸೆಂಟರ್ 3 ಆಪ್ಷನ್ಸ್ ತಲೆಗೆ ಮತ್ತೆ ಏನು ಮಾಡ್ತೈತೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಟೋಮೆಟಿಕ್ ಎಲ್ಲ ಸೇವ್ ಆಯಿತು. ಇನ್ನು ನಾನು ಟೆಲಿಗ್ರಾಮ್ ಚಾನಲ್ ಬರಬೇಕಲ್ಲ ಫ್ರೆಂಡ್ಸ್. ಅಪ್ಲಿಕೇಶನ್ಸ್ ಇರೋಕ್ಕೆ ನಾನು ಟೆಲಿಗ್ರಾಮ್ ಯಾವ ರೀತಿ ಬರೋ ಫ್ರೆಂಡ್ಸ್ ನೀವು ನೋಡುವಂಥ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಒಂದೇ ಲಿಂಕ್ ಐತೆ. ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್. ಇಲ್ಲಾಂದ್ರೆ ಏನು ಮಾಡ್ಕೊಳ್ಳಿ ಅದು ಒಂದ್ಸರಿ ಎರರ್ ಐತೆ ತೋರಿಸ್ತಾನೆ. ಟೆಲಿಗ್ರಾಮ್ ಅದು ಆನ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲಲ್ಲಿ ಆನ್ ಮಾಡ್ಕೊಂಡು ಏನು ಮಾಡ್ಕೊಳ್ಳಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಪನ್ ಆಗಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ತಂಗಾಳಿ ಎಡಿಟ್ ಅನ್ನೋದು ನಾನು ಸರ್ಚ್ ಮಾಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ತಂಗಾಳಿ ಎಡಿಟ್ ಒಂದು ಅಷ್ಟೇ ಸರ್ಚ್ ಮಾಡ್ಕೊಳ್ಳಿ. ಬ್ಲಾಕ್ ಕಲರ್ ಡಿಬಿ 8585 ಸಬ್ಸ್ಕ್ರೈಬರ್ ಫಸ್ಟಿಗೆ ಇತ್ತು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಹಾಕೊಂಡು ಅರಿಬಿ ಹೊಲಿಯೋ ನಾನು 2 ಯೂಸ್ ಹಾಕಿದ್ದೀನಿ. ಅಂದ್ರೆ ಬಟ್ಟೆ ಹೊಲಿಯೋ ಹಾಕಿದ್ದೀನಿ. ಬಟ್ಟೆ ಹೊಲಿಯೋದು ಅವನು ನೋಡ್ಕೊಂಡು ಮಾಡ್ಕೊಳ್ಳಿ. ಎರಡು ಮಿಕ್ಸ್ ಹಾಕೋತೀನಿ ಫ್ರೆಂಡ್ಸ್. ಲೈವ್ ಪ್ಲೇ ವಿಡಿಯೋ ಐತಿ. ಆನಂತರ ಇದೇ ರೀತಿ ಎಲ್ಲ ಥರದ ಇರ್ತಾವೆ ಫ್ರೆಂಡ್ಸ್. ನೋಡ್ಕೊಳ್ಳಿ ಎಲ್ಲ ಮಿಕ್ಸ್ ಆಗ್ತಾವೆ ಫ್ರೆಂಡ್ಸ್. ಕ್ಯಾಪ್ ಕಾರ್ಡ್ಸದ್ದು ಎಲ್ಲ ಐತೆ ಫ್ರೆಂಡ್ಸ್. ಇಷ್ಟು ಐತಿ ನೋಡ್ಕೊಳ್ಳಿ. ಇದೊಂದು ಲಿಂಕ್ ಡಿಲೀಟ್ ಹಾಕೋಣ. ಈ ಲೈವ್ ಟ್ರೈಲ್ ಐತೆ ಫ್ರೆಂಡ್ಸ್. ಆನಂತರ ಇನ್ನೂ ಕ್ಯಾಪ್ಕಟ್ ಆ್ಯಪ್ ಲಿಂಕ್ ಇದೆ ಫ್ರೆಂಡ್ಸ್. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದೆ ಆ್ಯಪ್ ಫ್ರೆಂಡ್ಸ್. ಇದ್ರ ಮ್ಯಾಗ ಡೌನ್ಲೋಡ್ ಮಾಡ್ಕೊಂಡು 77 ಡೌನ್ಲೋಡ್ ಮಾಡ್ಕೊಂಡು ಆನಂತರ ಎಡಿಟ್ ಮಾಡ್ಕೊಳ್ಳಿ.